ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಸೊ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ 12 ತಿಂಗಳದ್ದು ಸುಮಾರು 2,000 ಪ್ಲಸ್ MCQನ ನಾವು ನಿಮಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಯಾರ್ಯಾರು ಪರ್ಚೇಸ್ ಮಾಡಿದಾರಲ್ಲ ಅದ್ರ ವ್ಯಾಲ್ಯೂ ಏನೋ ಅವ್ರಿಗೆ ಗೊತ್ತಿದೆ. ಯಾರು ನಿನ್ನೆ KEA ಎಕ್ಸಾಮನ್ನು ಅಟೆಂಡ್ ಮಾಡಿದಾರಲ್ಲ, ಫ್ರೀ ಎಕ್ಸಾಮನ್ನು, ಅಲ್ಲಿ ಬಂದಿರುವಂಥ ಒಂದಿಷ್ಟು ಪ್ರಶ್ನೆಗಳನ್ನು ನಾವು ಇದರಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಈ ವಿಡಿಯೋ ಹೆಸರೇನು ಕೊಟ್ಟಿದ್ದೀನಿ ಅಂದರೆ, ನಾವು ಬೂಸ್ಟರ್ ಡೋಸಲ್ಲಿ ಕೊಟ್ಟಿದ್ದು ಎಕ್ಸಾಮಲ್ಲಿ ಬಂದಿದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಸುಮಾರು ಒಂದು 21 ಪ್ರಶ್ನೆಗಳನ್ನು ನಾನು ಕ್ಲೇಮ್ ಮಾಡ್ಕೋತಾ ಇದ್ದೀನಿ. ಓಕೆ, ಅದರಲ್ಲಿ ಒಂದು 12 ಪ್ರಶ್ನೆಗಳು, 12ರಿಂದ 13 ಪ್ರಶ್ನೆಗಳೇನಿದೆ ಡೈರೆಕ್ಟಾಗಿ ನೀವು ಹಾಕ್ಬೋದು. ಡೈರೆಕ್ಟ್ ಹಿಟ್ ಅಂತ ಕರಿತೀನಿ ನಾನು ಅದನ್ನು. ಬಟ್ ಮಿಕ್ಕಿದ ಒಂದು 7ರಿಂದ 8 ಪ್ರಶ್ನೆಗಳನ್ನು ನೀವು ಇಂಡೈರೆಕ್ಟಾಗಿ ಒಂದು ಸ್ಟೇಟ್ಮೆಂಟ್ ಗೊತ್ತಿದ್ರು 50-50 ಬರ್ಬೋದು, ಅಥವಾ ಇಂಡೈರೆಕ್ಟಾಗಿ ಎಕ್ಸ್ಪ್ಲನೇಷನ್ ಓದಿ ಏನು ಮಾಡ್ಬೋದು, ನೀವು ಆರಾಮಾಗಿ ಹಾಕ್ಬೋದು. ಸೊ ನೋಡೋಣ ಸ್ನೇಹಿತರೆ, ಸೊ ಯಾವ ಥರ ಪ್ರಶ್ನೆ ಬಂದಿದ್ದಾವಂತ. ರೈಟ್, ಸೊ ಇದು ಒಂದನೇ ಪ್ರಶ್ನೆ ನೋಡಿ. ಇದು ಡೈರೆಕ್ಟ್ ಹಿಟ್ ಅಂತ ಕರಿತೀನಿ ನಾನು. ಇದನ್ನೇನು ಮಾಡ್ತೀನಿ ನಾನು, ಡೈರೆಕ್ಟ್ ಹಿಟ್ ಅಂತ ಕರಿತೀನಿ. ಏನು ಬಂದಿದೆ ಪ್ರಶ್ನೆ, ಇಲ್ಲಿ ಏನು ಕೇಳಿದಾರಪ್ಪ, ಸ್ಮೈಲ್ ಅನ್ನುವಂಥ ಒಂದು ಇನಿಷಿಯೇಟಿವ್ನ ಕೇಳಿದ್ದಾರೆ, ಸ್ಮೈಲ್ ಸ್ಕೀಮನ್ನು ಕೇಳಿದ್ದಾರೆ. ಸೊ ನಾವು ನಮ್ಮ ಒಂದು ಬೂಸ್ಟರ್ ಡೋಸಲ್ಲಿ ಕೊಟ್ಟಿದ್ವಿ ಡೈರೆಕ್ಟಾಗಿ ಸ್ಮೈಲ್ ಸ್ಕೀಮ್ ಬಗ್ಗೆನೇ ಡೈರೆಕ್ಟಾಗಿ ಪ್ರಶ್ನೆ ಇದೆ. ಅದು ಏನು ಮಾಡುತ್ತೆ, ಅದ್ರ ಏಮ್ ಏನು ಅನ್ನೋದನ್ನ ನಾವು ಇಲ್ಲಿ ಕೊಟ್ಟಿದ್ವಿ. ಬಟ್ ಇಲ್ಲೇನು ಕೇಳಿದಾನೆ, ಸ್ಮೈಲ್ ಫುಲ್ ಫಾರ್ಮ್, ಸಿಂಪಲ್ ಸ್ಮೈಲ್ ಫುಲ್ ಫಾರ್ಮ್, ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ ಫಾರ್ ಲೈವ್ಲಿಹುಡ್ ಆ್ಯಂಡ್ ಎಂಟರ್ಪ್ರೈಸ್. ಓಕೆ, ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ ಆ್ಯಂಡ್ ಲೈವ್ಲಿಹುಡ್ ಫಾರ್ ಎಂಟರ್ಪ್ರೈಸ್ ಅಲ್ವಾ. ನೋಡಿ ಆಪ್ಷನ್ 3 ಡೈರೆಕ್ಟ್ ಫುಲ್ ಫಾರ್ಮ್. ಇವನ್ ಸ್ಕೀಮ್ದು ಡೀಟೇಲ್ಸ್ ಐತೆ ಇಲ್ಲ, ಬರೀ ಫುಲ್ ಫಾರ್ಮ್ ಗೊತ್ತಿದ್ರು ಕೂಡ ನೀವು ಇದನ್ನ ಡೈರೆಕ್ಟಾಗಿ ಏನು ಮಾಡ್ಬೋದು, ಹಾಕಬಹುದು. ಇದು ಒಂದನೇ ಪ್ರಶ್ನೆ, ಡೈರೆಕ್ಟ್ ಹಿಟ್ ಅಂತ ನಾನು ಕರಿತಾ ಇದ್ದೇನೆ. ಸೊ ಎರಡನೇ ಪ್ರಶ್ನೆ ಸ್ನೇಹಿತರೆ, ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದರೆ ನೋಡಿ, ಏನು ಕೊಟ್ಟಿದ್ದಾನೆ, ಟ್ರಿಬ್ಯುನಲ್ಸ್. ನಾನು ಹೇಳ್ತೀನಿ ಈ ಕ್ವಶನ್ನು ಆ್ಯಕ್ಚುಲಿ ಸ್ಟ್ಯಾಟಿಕ್. ಓಕೆ, ನಮ್ಮ ಒಂದು ಕರೆಂಟ್ ಅಫೇರ್ಸ್ನ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಕರೆಂಟ್ ಅಫೇರ್ಸ್ ಯಾವ ಥರ ಇರುತ್ತೆ, ಕರೆಂಟ್ ಅಫೇರ್ಸ್ ಇನ್ ಲೈನ್ ವಿತ್ ದಿ ಸ್ಟ್ಯಾಟಿಕ್, in line with the static concepts, in line with the static concepts. ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಕರೆಂಟ್ ಅಫೇರ್ಸ್ ಅಂದರೆ ಸ್ಕೀಮ್ಸು, ಅವಾರ್ಡ್ಸು, ಸ್ಪೋರ್ಟ್ಸು, ಅಪಾಯಿಂಟ್ಮೆಂಟ್ಸು, ರೈಟ್, ರಿಪೋರ್ಟ್ಸು ಆ್ಯಂಡ್ ಇಂಡಸ್ಟ್ರೀಸು ಇದೆ ಅಂತ ಅನ್ಕೊಂಡ್ಬಿಟ್ರೆ. ನೋ, ಕರೆಂಟ್ ಅಫೇರ್ಸ್ ಸ್ಟ್ಯಾಟಿಕ್ ಕಾನ್ಸೆಪ್ಟ್ಸನ್ನು ಕೂಡ ನೀವೇನು ಮಾಡಬೇಕಾಗಿರುತ್ತೆ, ಕರೆಂಟ್ ಅಫೇರ್ಸ್ ಆ್ಯಂಗಲಿಂದನೇ ಓದಿದರೆ ಹೆಚ್ಚಿನ ಅಂಕಗಳು ಬರೋ ಚಾನ್ಸಸ್ ನಿಮಗೆ ಜಾಸ್ತಿ ಇರುತ್ತೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ಅದೇ ಥರ ನಮ್ಮ ಒಂದು ಏನು ಬೂಸ್ಟರ್ ಡೋಸಲ್ಲಿ ಉದ್ದೇಶನೇ ಏನು, ಕರೆಂಟ್ ಅಫೇರ್ಸನ್ನು ಹೋಲಿಸ್ಟಿಕಲಿ ಕವರ್ ಮಾಡಬೇಕು. ಈ ಕಡೆ ಸ್ಟ್ಯಾಟಿಕ್ ಪಾರ್ಟನ್ನು ನಿಮಗೆ ಏನಾಗಬೇಕು, ಕವರ್ ಆಗಬೇಕು. ಈ ಕಡೆ ಕರೆಂಟ್ ಅಫೇರ್ಸ್ ಏನು ಸ್ಪೋರ್ಟ್ಸು, ಅವಾರ್ಡ್ಸು ಅಂತ ಹೇಳಿದ್ನಲ್ವ, ಅದು ಕೂಡ ನಿಮಗೆ ಕವರ್ ಆಗಬೇಕು. ನಮ್ಮ ಒಂದು ಬೂಸ್ಟರ್ ಡೋಸ್ನ ವಿಶೇಷತೆ ಏನಂತಂದರೆ, ಟಾಪಿಕ್ ವೈಸ್ ನಾವು ಮೈಕ್ರೋ ಲೆವೆಲಲ್ಲಿ ಅದನ್ನು ಏನು ಮಾಡಿದ್ದೀವಿ, ಡಿವೈಡ್ ಮಾಡಿದ್ದೀವಿ. ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಮ್ಯಾಪಿಂಗು, ಎನ್ವಿರಾನ್ಮೆಂಟು, ಮಿಲಿಟರಿ ಆ್ಯಂಡ್ ಡಿಫೆನ್ಸ್ ಎಕ್ಸಸೈಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸ್ಪೋರ್ಟ್ಸು, ಅವಾರ್ಡ್ಸು, ಅಪಾಯಿಂಟ್ಮೆಂಟ್ಸು, ರಿಪೋರ್ಟ್ಸು ಆ್ಯಂಡ್ ಕರ್ನಾಟಕ ಅಂತ ಈ ಥರ ಒಂದು 11ರಿಂದ 12 ಟಾಪಿಕ್ ಮೈಕ್ರೋ ಲೆವೆಲಲ್ಲಿ ಡಿವೈಡ್ ಮಾಡಿ ಪ್ರತಿ ಮಂತನ್ನು ನಾವೇನು ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಸೊ ಅದರಲ್ಲೂ ಕೂಡ ಒಂದು ಅಪ್ರೋಚ್ ವಿಡಿಯೋ, ಯಾರು ನಮ್ಮ ಬೂಸ್ಟರ್ ಡೋಸನ್ನು ತೊಗೊಂಡಿದ್ದಾರಲ್ವಾ, ನಾವು ಕೊಟ್ಟಿರೋ ಎಲ್ಲವನ್ನೂ ಓದಬೇಡಿ ಅಂತಲೇ ನಾನು ಹೇಳ್ತೀನಿ. ಎಲ್ಲನೂ ಓದೋಕ್ಕಾಗಲ್ಲ, ಟು ಬಿ ಪ್ರಾಕ್ಟಿಕಲ್ ಎಲ್ಲನೂ ಓದೋಕ್ಕಾಗತ್ತಾ, ಕೊಟ್ಟಿರೋದು ಆಗಲ್ಲ. ಸೊ ಅದಕ್ಕೋಸ್ಕರ ಒಂದು ಅಪ್ರೋಚ್ ವಿಡಿಯೋ ಕೂಡ ನಮ್ಮ ಯಾರು ತೊಗೊಂಡಿದ್ದಾರಲ್ವ ಅವ್ರಿಗೆ ನಾವು ಒಂದು ಗ್ರೂಪಲ್ಲಿ ಹಾಕಿದ್ದೀನಿ. ಏನಪ್ಪ ಅಂತಂದರೆ, ನೀವು ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆ ಬರುತ್ತೆ, ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಎಷ್ಟಿದೆ, ಅದರ ಪ್ರಕಾರ ನೀವೇನು ಮಾಡಬೇಕು, ನಾವು ಕೊಟ್ಟಿರೋ ಕರೆಂಟ್ ಅಫೇರ್ಸ್ನ ಓದಿದರೆ ಖಂಡಿತವಾಗೂ ನಿಮಗೆ ಸಹಾಯ ಆಗುತ್ತೆ ಅಂತ ಒಂದು ಅಪ್ರೋಚ್ ವಿಡಿಯೋ ಕೊಟ್ಟಿದ್ದೆ. ಅದೇ ರೀತಿ ಸ್ಟ್ಯಾಟಿಕ್, ಯಾರು ಸ್ಟ್ಯಾಟಿಕ್ ಸ್ಟ್ರಾಂಗ್ ಇಲ್ಲ, ಸ್ಟ್ಯಾಟಿಕ್ ಈ ಪಾರ್ಟ್ ಬಿಟ್ಟು ಹೋಗುತ್ತೆ ಅಂತ ಭಯ ಇರುತ್ತೆ, ಆ ಸ್ಟ್ಯಾಟಿಕ್ ಕಾನ್ಸೆಪ್ಟ್ಸ್ ಸಹಿತ ನಿಮ್ಗೆ ಏನಾಗುತ್ತೆ, ನಮ್ಮ ಬೂಸ್ಟರ್ ಡೋಸ್ MCQನಲ್ಲಿ ನಿಮಗೆ ಕವರ್ ಆಗುತ್ತೆ ಸ್ನೇಹಿತರೆ. ರೈಟ್, ಸೊ ಈ ಒಂದು ಪ್ರಶ್ನೆನ ನಾವು ಇಲ್ಲಿ ನೋಡೋಣ. ಓಕೆ, ಏನಪ್ಪ ಪ್ರಶ್ನೆ, ಟ್ರಿಬ್ಯುನಲ್ಸ್. ಓಕೆ, ಟ್ರಿಬ್ಯುನಲ್ಸ್ ನ್ಯಾಯಮಂಡಳಿಗಳು ಅಂತ ನಾವು ಹೇಳ್ತೀವಿ. ರೈಟ್, ನ್ಯಾಯಮಂಡಳಿಗಳು ಅಂತ ಹೇಳ್ತೀವಿ ಅಲ್ವಾ. ಸೊ ನೋಡೋಣ ಏನು ಪ್ರಶ್ನೆ ಬಂದಿದೆ. ಟ್ರಿಬ್ಯುನಲ್ಸ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದಲ್ಲಿ ನ್ಯಾಯಮಂಡಳಿಗಳ ಕುರಿತು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು ಕೇಳಿದ್ದಾರೆ, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಟ್ರಿಬ್ಯುನಲ್ಸ್. ಸೆಕೆಂಡ್ ಒನ್, ಟ್ರಿಬ್ಯುನಲ್ಸ್ ಆರ್ ಮೆನ್ಷನ್ಡ್ ಇನ್ ದಿ ಪಾರ್ಟ್ 9A ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಪಾರ್ಟ್ 14A ಅಂತ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಆರ್ಟಿಕಲ್ 323P ಡೀಲ್ಸ್ ವಿತ್ ದಿ ಟ್ರಿಬ್ಯುನಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಪಾರ್ಲಿಮೆಂಟ್ ಪಾಸ್ಡ್ ದಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆಕ್ಟ್ ಅಂತ ಕೂಡ 4 ಸ್ಟೇಟ್ಮೆಂಟ್ ಏನಿದೆ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೋಡಿ, ನಮ್ಮದು
ಪ್ರಶ್ನೆ ಯಾವ ಥರ ಇದೆ ಅಂದರೆ ಸಿಂಪಲ್ ಇದೆ ನೋಡಿ ಇಲ್ಲಿ. ಪಾರ್ಟ್ 9A ವಾಸ್ ಆಡೆಡ್ ಬೈ ದಿ 42nd ಅಮೆಂಡ್ಮೆಂಟ್ ಆಕ್ಟ್ 1976. ಎಸ್, 1976ರಲ್ಲಿ 42ನೇ ತಿದ್ದುಪಡಿ ಪ್ರಕಾರ ಏನು ಮಾಡ್ತಾರೆ, ಪಾರ್ಟ್ 14A ಸೇರಿಸ್ತಾರೆ. ಅದೇ ಏನು, ಟ್ರಿಬ್ಯುನಲ್ಸ್, ಏನು ನ್ಯಾಯ ಮಂಡಳಿಗಳು ಅಂತ ನಾವು ಹೇಳ್ತೀವಿ, ರೈಟ್. ಸೊ ಅದೇನು, ಹಾಗಾಗಿ ಒರಿಜಿನಲ್ ಇತ್ತು ಅಂತ ನೀವು ಹೇಳೋಕ್ಕಾಗತ್ತಾ? ಈ ಒಂದು ಸ್ಟೇಟ್ಮೆಂಟ್ ಮೇಲೆ ಒರಿಜಿನಲ್ ಇತ್ತು ಅಂತ ಹೇಳೋಕ್ಕಾಗತ್ತಾ? ತಿದ್ದುಪಡಿ ಮೇಲೆ ಅದನ್ನು ಆ್ಯಡ್ ಮಾಡಿದ್ದಾರೆ ಅಂದರೆ ಒರಿಜಿನಲ್ ಇರೋಕ್ಕೆ ಹೇಗೆ ಸಾಧ್ಯ ಅಲ್ವಾ ಸ್ನೇಹಿತರೆ? ಸೊ ಹಾಗಾಗಿ ಎ ಸ್ಟೇಟ್ಮೆಂಟ್ ಏನಾಗುತ್ತೆ, ಆಬ್ವಿಯಸ್ಲಿ ರಾಂಗ್ ಆಗುತ್ತೆ. ಸೊ ಇರೋದೇ ಎರಡು ಆಪ್ಷನ್ BCD ಅಲ್ವಾ. ಆರ್ಟಿಕಲ್ T23A T23B ನೋಡಿ ಡೈರೆಕ್ಟ್ ಆಗಿದೆ. T23A 323B ಏನಿದೆ, ಸರ್ವಿಸ್ ಮ್ಯಾಟರ್ ಟು ಪಬ್ಲಿಕ್ ಸರ್ವೆಂಟ್ಸ್, ನಾಗರಿಕ ಸೇವೆಗಳಿಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 323A. T23B ಯಾವುದಕ್ಕೆ ಸಂಬಂಧಪಟ್ಟಿದೆ, ಲ್ಯಾಂಡ್ ರಿಫಾರ್ಮ್ಸು, ಟ್ಯಾಕ್ಸೇಷನು, ಇದಕ್ಕೆ ಸಂಬಂಧಪಟ್ಟಿದೆ. ಇದೆರಡು ಡೀಲ್ ವಿತ್ ದಿ ಟ್ರಿಬ್ಯುನಲ್ಸ್. ಎಸ್, ಆಬ್ವಿಯಸ್ಲಿ ಸಿ ಕರೆಕ್ಟ್ ಇದೆ, ಸಿ ಆಲ್ರೆಡಿ ಇಲ್ಲಿದೆ ಅಲ್ವಾ. ಪಾರ್ಲಿಮೆಂಟ್ ಪಾಸ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅದು ಕರೆಕ್ಟ್ ಇದೆ. ಸೊ ಆನ್ಸರ್ ಏನಾಗುತ್ತೆ ಇದಕ್ಕೆ, BCD ಆಗುತ್ತೆ. ಸೊ ಇದು ಕೂಡ ಏನು ಡೈರೆಕ್ಟ್ ಹಿಟ್ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಮುಂದಿನ ಪ್ರಶ್ನೆ ಇದು ನೋಡಿ. ಇದು ಕೂಡ ಡೈರೆಕ್ಟ್ ಹಿಟ್ ಅಂತ ನಾನು ಹೇಳ್ತೀನಿ. ಸಿಂಪಲ್ ಇದೆ. ಏನಿದೆಪ್ಪ ಪ್ರಶ್ನೆ, ವಿಚ್ ವೈಲ್ಡ್ ಲೈಫ್ ಸೆಂಚುರಿ, ಯಾವ ಒಂದು ವನ್ಯಜೀವಿ ಅರಣ್ಯಧಾಮ, ಕನ್ನಡದಲ್ಲಿ ಹೇಳ್ತೀನಿ. ಈ ಪ್ರಶ್ನೆಗಳು ಇಂಗ್ಲೀಷಲ್ಲಿ ತಗೊಂಡಿದ್ದೀನಿ, ಬಟ್ ನನ್ನ ಭಾಷೆ ಏನಿದೆ ಕನ್ನಡದಲ್ಲಿ ನಿಮಗೆ ತಿಳಿಸಿಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾವ ವನ್ಯಜೀವಿ ಧಾಮ ಇತ್ತೀಚೆಗೆ ನ್ಯಾಚುರಲ್ ಆಗಿ ಏಷ್ಯಾಟಿಕ್ ಲಯನ್ಸ್ಗೆ ಏನು ಬಿಕಮ್ ನ್ಯಾಚುರಲ್ ಹೋಮ್. ಓಕೆ, ಅಲ್ಲಿ ಏಷ್ಯಾಟಿಕ್ ಲಯನ್ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಸಿಗ್ತಾ ಇದೆ ಅಂತ ಇಲ್ಲಿ 4 ವನ್ಯಜೀವಿ ಅರಣ್ಯಧಾಮನ ಕೊಟ್ಟಿದ್ದಾನೆ. ಯಾವುದು ಅಂತ ನೀವು ಹೇಳಬೇಕು. ಬಾರ್ದಾ ವೈಲ್ಡ್ ಲೈಫ್ ಸೆಂಚುರಿ, ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸೆಂಚುರಿ, ಕುನೋ ನ್ಯಾಷನಲ್ ಪಾರ್ಕ್, ಬನ್ನಿ ಗ್ರಾಸ್ಲ್ಯಾಂಡ್, 4 ಕೊಟ್ಟಿದ್ದಾನೆ. ಓಕೆ, ಸೊ 4ರಲ್ಲಿ ನೋಡಿ ನಾವು ಪ್ರಶ್ನೆ ಯಾವ ಥರ ಇತ್ತು ಅಂತಂದರೆ, ನಮ್ಮ ಒಂದು ಯಾವುದು ಬುಷ್ ಹುಡುಗದಲ್ಲಿ ನಾವು ಕೊಟ್ಟಿದ್ವಿ ಪ್ರಶ್ನೆನ. ಏನು ಕೊಟ್ಟಿದ್ವಿ ಅಂತಂದರೆ, ಬಾರ್ದಾ ವೈಲ್ಡ್ ಲೈಫ್ ಸೆಂಚುರಿ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಲೊಕೇಟೆಡ್ ಇನ್ ದಿ ವಿಚ್ ಆಫ್ ದಿ ಸ್ಟೇಟ್ಸ್, ಯಾವುದಪ್ಪ, ಗುಜರಾತಲ್ಲಿದೆ. ಹೌದಾ, ಬಟ್ ಇಲ್ಲಿ ಡೀಟೇಲ್ ನೀವು ಎಕ್ಸ್ಪ್ಲೇಷನ್ ಓದಿ. ಇಟ್ ಹ್ಯಾಸ್ ಫ್ರೀಕ್ವೆಂಟ್ಲಿ ಇನ್ ದಿ ನ್ಯೂಸ್, ಸೆಕೆಂಡ್ ಹೋಮ್ ಫಾರ್ ದಿ ಏಷ್ಯಾಟಿಕ್ ಲಯನ್ ಅಲ್ವಾ. ಡೈರೆಕ್ಟಾಗಿ ನಿಮಗೆ ಬಾರ್ದಾ ವೈಲ್ಡ್ ಲೈಫ್ ಸೆಂಚುರಿ ಡೈರೆಕ್ಟಾಗಿ ಹಾಕ್ಬೋದು. ಜಸ್ಟ್ ಒಂದು ಲೈನರ್ ಪ್ರಶ್ನೆನ ನೀವು ಓದಿದರೆ ಆರಾಮಾಗಿ ಡೈರೆಕ್ಟಾಗಿ ಈ ಪ್ರಶ್ನೆಯನ್ನು ಕೂಡ ನೀವೇನು ಮಾಡ್ಬೋದು, ಹಾಕ್ಬೋದು. ಹಾಗಾಗಿ ಕಮೆಂಟ್ ಹಾಕಿ, ಫಸ್ಟ್ ಹೋಮ್ ಯಾವುದು, ಯಾವುದಕ್ಕೆ, ಏಷ್ಯಾಟಿಕ್ ಸಿಂಹಗಳಿಗೆ, ಏಷ್ಯಾಟಿಕ್ ಲಯನ್ಸ್ಗೆ ಫಸ್ಟ್ ಹೋಮ್ ಯಾವುದು ಅನ್ನೋದನ್ನ ಕಮೆಂಟ್ ಹಾಕಿ ಸ್ನೇಹಿತರೆ. ಈಸಿ ಇದೆ, ತುಂಬ ಈಸಿ ಇದೆ, ತುಂಬ ಪರೀಕ್ಷೆಗಳು ಕೂಡ ಅದು ಏನಾಗಿದೆ ಬಂದಿದೆ, ರೈಟ್. ಸೊ ಇದು ಪ್ರಶ್ನೆ ಅಪ್ಪ. ಮುಂದಿನ ಪ್ರಶ್ನೆ ಇದು ನೋಡಿ. ಇದನ್ನು ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇದ್ದೆ, ಡಿಕೋಡ್ ಮಾಡಬೇಕಾದ್ರೂ ಇದನ್ನು ನಾನು ಹೇಳಿದ್ದೆ. PM ವಿಶ್ವಕರ್ಮ ಸ್ಕೀಮು ಬರುತ್ತೆ, ಇಂಪಾರ್ಟೆಂಟು ನೋಡ್ಕೊಳ್ಳಿ ಅಂತ. ಓಕೆ, ಬಂದಿದೆ ನೋಡಿ, PM ವಿಶ್ವಕರ್ಮ ಸ್ಕೀಮು ಬಂದಿದೆ, ಡೈರೆಕ್ಟ್ ಆಗಿದೆ. ಓಕೆ, ಡೈರೆಕ್ಟ್ ಆಗಿದೆ. ಯಾವಾಗ ತೊಗೊಂಬಂದ್ರು ಏನು ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಾವು ಇಲ್ಲಿ ಪ್ರತಿಯೊಂದನ್ನು ಕೂಡ ಏನು ಮಾಡಿದ್ದೀವಿ, ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀವಿ. ಸ್ಟೇಟ್ಮೆಂಟ್ಸು ನೀವು ನೋಡಿದ್ರೆ ಆರಾಮಾಗಿ ಏನು ಮಾಡ್ಬೋದು, ಇದನ್ನು ನೀವು ಹಾಕ್ಬೋದು. ಸೊ ಆರಾಮಾಗಿ PM ವಿಶ್ವಕರ್ಮ ಸ್ಕೀಮ್ನ ನಮ್ಮೊಂದು ಪ್ರಶ್ನೆ, 2 ಪ್ರಶ್ನೆ ಬಂದಿದೆ ನಮ್ಮದು, 2 ತಿಂಗಳಲ್ಲಿ 2 ಸಲ ಬಂದಿದೆ ಆ ಪ್ರಶ್ನೆ. ಸೊ ಅದನ್ನು ಓದಿದ್ರೆ ನೀವು ಆರಾಮಾಗಿ ಎಲಿಮಿನೇಷನ್ ಟೆಕ್ನಿಕ್ ಅಥವಾ ಡೈರೆಕ್ಟು ಇಂಡೈರೆಕ್ಟ್ ಆಗಿನೋ ಇದನ್ನು ಈಸಿಯಾಗಿ PM ವಿಶ್ವಕರ್ಮ ಸ್ಕೀಮ್ನ ಹಾಕಬಹುದು. ಬಿಕಾಸ್ ಇದು PM ವಿಶ್ವಕರ್ಮ ಸ್ಕೀಮು ಎಲ್ಲ ಪರೀಕ್ಷೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಇವನ್ ಸ್ಕೀಮ್ಸ್ ಕೂಡ ನಾವು ಸಿಕ್ಕಾಗಿ ಒಂದು ಮಂತಲ್ಲೇ ನಿಮಗೆ 50 ಸ್ಕೀಮು 60 ಸ್ಕೀಮು ಇಲ್ಲ, ಓನ್ಲಿ 10 ಸ್ಕೀಮ್ಸ್. ಪ್ರತಿ ಮಂತ್ ಒಂದು 10ರಿಂದ 12 ಸ್ಕೀಮ್ ಅಷ್ಟೇ ನಾವು ಕೊಟ್ಟಿರೋದು. ಅದರಲ್ಲಿ ನೋಡಿ 2 ಸ್ಕೀಮ್ ಬಂದಿದೆ, ಯಾವೊಂದು ಸ್ಮೈಲು, ಇನ್ನೊಂದು PM ವಿಶ್ವಕರ್ಮ ಅಂತ, ರೈಟ್. ಸೊ ಮುಂದಿನ ಪ್ರಶ್ನೆ ಇದು ನೋಡಿ. ಇದು ಕೂಡ ಡೈರೆಕ್ಟ್ ಹಿಟ್ ಅಂತಲೇ ಹೇಳ್ತೀನಿ ನೋಡಿ. ಏನಪ್ಪ, ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ನೋಡಿ. ಅವಾರ್ಡ್ಸ್ಗಳು ಕೂಡ ಎಲ್ಲ ಅವಾರ್ಡ್ಗಳನ್ನು ಓದೋ ಅವಶ್ಯಕತೆ ಇಲ್ಲ. ನ್ಯಾಷನಲ್ ಅವಾರ್ಡ್ಸು, ಗ್ಯಾಮಿ ಅವಾರ್ಡ್ಸು, ಆಸ್ಕರ್ ಅವಾರ್ಡ್ಸು, ಪದ್ಮಶ್ರೀ, ಅದು ಬಿಟ್ಟರೆ ಭಾರತ ರತ್ನ ಅವಾರ್ಡ್ಸು, ಸಾಹಿತ್ಯ ಅಕಾಡೆಮಿ ಕೊಡುವಂಥ ಇಂಪಾರ್ಟೆಂಟ್ ಅವಾರ್ಡ್ಸು, ಆಮೇಲೆ ಕರ್ನಾಟಕದಲ್ಲಿ ಕೊಡುವಂಥ ಒಂದಿಷ್ಟು ಅವಾರ್ಡ್ಸ್. ಇಷ್ಟು ಓದಿದರೆ ಸಾಕು. ಏನು 8 ಅವಾರ್ಡ್ಸ್ ಹೇಳಿದ್ನಲ್ಲ ಅಷ್ಟೇ ಓದಿ ಸಾಕು. ನೋಬೆಲ್ಸು ಎಲ್ಲ 10 ಅವಾರ್ಡ್ಸ್ ಆಯ್ತು ನಾನು ಹೇಳಿದ್ರಲ್ಲಿ. ಇಷ್ಟೇ ಓದಿ ಖಂಡಿತವಾಗಿಯೂ ನಿಮಗೇನಾಗುತ್ತೆ, ಸಹಾಯ ಆಗುತ್ತೆ. ಗುಡ್ಡೆ ಹಾಕೊಂಡು ಕೂಡ ಅವಶ್ಯಕತೆ ಇಲ್ಲ ಎಲ್ಲ ಅವಾರ್ಡ್ಸ್ ಓದಬೇಕು ಅಂತ. ಇವನ್ ಅವಾರ್ಡ್ ಮೇಲೆ ಒಂದು ವಿಡಿಯೋ ಮಾಡಿದ್ದೆ ನಾನು ಯೂಟ್ಯೂಬಲ್ಲಿ, ಅಲ್ಲೂ ಕೂಡ ಇದು ಕವರ್ ಆಗಿದೆ ಸ್ನೇಹಿತರೆ. ಬೇಕಾದ್ರೆ ಹೋಗಿ ಚೆಕ್ ಮಾಡಿ, ವಿತ್ ಪ್ರೂಫ್ ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಳ್ತಾ ಇಲ್ಲ. ಹೋಗಿ ಚೆಕ್ ಮಾಡಿ, ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸು ಅಲ್ಲಿ ಬಂದಿತ್ತು. ನಾನು ಅದನ್ನು ಹೇಳಿದ್ದೀನಿ ಯೂಟ್ಯೂಬ್ ವಿಡಿಯೋದಲ್ಲಿ ಇದು ಬರುತ್ತೆ ಅಂತ. ಸೊ ಅಲ್ಲಿನೂ ಎಲ್ಲ ಅವಾರ್ಡ್ಸು ನಾನು ಹೇಳಿರಲಿಲ್ಲ. ಓಕೆ, MCQ ಜಾಸ್ತಿ ಇತ್ತು, ಬಟ್ ಅವಾರ್ಡ್ಸ್ಗಳೇನಿತ್ತು ಕಮ್ಮಿ ಇತ್ತು. ಅಲ್ಲೂ ಹೇಳಿದ್ದೆ ಈ ಅವಾರ್ಡ್ ಓದಬೇಡಿ, ಈ ಅವಾರ್ಡ್ ಓದಿ ಅಂತೂ ಕೂಡ ನಾನಲ್ಲಿ ಹೇಳಿದ್ದೆ. ಹೀಗಾಗಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅನ್ನೋದೇನಿದೆ ಅಲ್ವಾ, ಈಸ್ ಅ ಹೈ ಯೀಲ್ಡಿಂಗ್ ಟಾಪಿಕ್. ನೀವು ಇದನ್ನು ಓದಲೇಬೇಕು ಸ್ನೇಹಿತರೆ,
ರೈಟ್. ಸೊ ಅದೇನಪ್ಪ ನೋಡೋಣ, ಪ್ರಶ್ನೆ ಏನು ಬಂದಿತ್ತು ನೋಡೋಣ. ವಿನ್ನರ್ಸ್ಗಳನ್ನು ಕೊಟ್ಟಿದ್ದಾನೆ ಇಲ್ಲಿ. ಮ್ಯಾಚ್ ದಿ ಫಾಲೋವಿಂಗ್: ರಾಣಿ ಮುಖರ್ಜಿ, ವಿಕ್ರಾಂತ್ ಮ್ಯಾಸೆ, ಶಾರುಖ್ ಖಾನು, ಸುದೀಪ್ತೋ ಸೇನ್ ಅಂತ 4 ಕೊಟ್ಟಿದ್ದಾನೆ. ಸೊ ನಿಮ್ಗೆ ಗೊತ್ತಿರುತ್ತೆ ಶಾರುಖ್ ಖಾನ್ ಯಾವ್ದಿದೆಯಪ್ಪ, ಜವಾನ್ ಅಂತ ಅಲ್ವಾ. C3 ಎಲ್ಲಿದೆ, 3 ಕಡೆ ಇದೆ ನೋಡಿ. ಇದು ಆನ್ಸರ್ ಆಗಲ್ಲ, ಇದಾಗತ್ತಿಲ್ಲ, ಇದಾಗುತ್ತೆ. ಓಕೆ. ಸೊ ರಾಣಿ ಮುಖರ್ಜಿ, ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ. ಹೌದಾ, ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಇಲ್ಲಿದೆ ನೋಡಿ. ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ, ರಾಣಿ ಮುಖರ್ಜಿ. ಎಸ್. ಸೊ ಇದಾಗುತ್ತೆ, A4 ಆಗುತ್ತೆ. A4 ಇರೋದು ಯಾವುದು, ಇದು ಒಂದೇ ಆನ್ಸರ್. ಹೀಗಾಗಿ ಆನ್ಸರ್ ಏನು, 1 ಕರೆಕ್ಟ್. ರೈಟ್. ನೋಡಿ ನಾವು ಇದೊಂದು ವಿಶೇಷತೆ ಸ್ನೇಹಿತರೆ, ಇದೊಂದು ಹೇಳೋದು ಮರ್ತೆ. ನೀವು ನಮ್ಮ ವೆಬ್ಸೈಟ್ ವಿಜಯ ಸೇತು ವೆಬ್ಸೈಟ್ ತೆಗೆದು ನೋಡಿದ್ರೆ ಅಥವಾ ಟೆಲಿಗ್ರಾಮ್ ತೆಗೆದು ನೋಡಿದ್ರೆ ಆಲ್ಮೋಸ್ಟ್ ಜುಲೈ 2ನೇ ವಾರದಿಂದ ಟಿಲ್ ನಾವು ನವೆಂಬರ್ವರೆಗೂ, ಜುಲೈ 2ನೇ ವಾರದಿಂದ ಟಿಲ್ ಅಕ್ಟೋಬರ್ ಅವ್ರ ನವೆಂಬರ್ವರೆಗೂ 4 ತಿಂಗಳದ್ದು ನಾವೇನು ಮಾಡಿದ್ವಿ, ನಿಮಗೆ ಕರೆಂಟ್ ಅಫೇರ್ಸ್ ಒಂದು 40ರಿಂದ 50 ಪುಟಗಳಲ್ಲಿ ಮಾತ್ರ ಪ್ರತಿ ತಿಂಗಳದ್ದು ಕನ್ನಡ ಮತ್ತು ಇಂಗ್ಲೀಷು ಅಪ್ಲೋಡ್ ಆಗಿದೆ. ಹೋಗ್ಬೇಕಾದ್ರೆ ನೋಡಿ. ಸೊ ಅಲ್ಲಿಯೂ ಕೂಡ ನಾವೇನು ಮಾಡಿದ್ವಿ, ಈ ಸ್ಪೋರ್ಟ್ಸ್ ಆ್ಯಂಡ್ ಅವಾರ್ಡ್ ಸೆಕ್ಷನಲ್ಲಿ 71st ನ್ಯಾಷನಲ್ ಅವಾರ್ಡ್ ಏನಾಗಿತ್ತು ಅಲ್ಲಿ ಕವರ್ ಆಗಿತ್ತು. ಜಸ್ಟ್ ಈ ಟೇಬಲ್ ನೋಡಿಕೊಂಡ್ರು ನೀವೇನಾಗುತ್ತೆ ಈ ಆನ್ಸರನ್ನು ಮಾಡ್ಬೋದು. ಓಕೆ. ಅದ್ರ ಜೊತೆಗೆ ಇಲ್ಲೂ ಕೂಡ ಟೇಬಲ್ ಕೊಟ್ಟಿದ್ದೀವಿ ನಾವು, ಇಲ್ಲಿ ಹಾಕೋಕ್ಕಾಗಿಲ್ಲ, ಬಟ್ ಇಲ್ಲೂ ಕ್ವಶನ್ಸ್ ಕೆಳಗೆ ನಿಮಗೆ ಟೇಬಲ್ ಇದೆ, ಯಾರ್ಯಾರಿಗೆ ಯಾವ್ಯಾವುದು ಬಂದಿದೆ ಅಂತ ಹೇಳಿ ಅದು ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ. ಅದಕ್ಕೆ ಹೇಳ್ತೀರಲ್ಲ, ಎಲ್ಲ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಕ್ಸಾಮ್ಗೆ ಏನು ಬೇಕೋ ಅಷ್ಟು ಓದ್ಕೊಂಡ್ರೆ ಸಾಕು. ಸರ್ ಮತ್ತೆ 2000 MCQ ಕೊಟ್ಟಿದ್ದೀರಲ್ಲ ಸರ್, ಜಾಸ್ತಿ ಆಗಲ್ವಾ ಅಂತಂದರೆ ಅಗೇನ್ ಐ ಆಮ್ ಟೆಲ್ಲಿಂಗ್, ನಿಮಗೆ ಅನ್ನಿಸ್ಬಾರ್ದಲ್ವಾ ಸರ್ ಬರೀ ಏನಪ್ಪ ಒಂದು 500 MCQ ಕೊಟ್ಟು 1000 MCQ ಕೊಟ್ಟು ಇಷ್ಟರಲ್ಲೇ ಬರುತ್ತೆ ಅಂತ ನಿಮ್ಗೆ ನಂಬಿಕೆ ಬರಲ್ಲ. ಬಟ್ ಅದಕ್ಕೆ ಏನು ಮಾಡಿದ್ದೀನಿ ನಾನು, ಒಂದು ಅಪ್ರೋಚ್ ವಿಡಿಯೋನು ಕೂಡ ಕೊಟ್ಟಿದ್ದೀನಿ. ಅದರಲ್ಲಿ ನೀವು ಯಾವ್ದು ಫೋಕಸ್ ಮಾಡಬೇಕು, ಎಲ್ಲಿಂದ ಬರುತ್ತೆ ಪ್ರಶ್ನೆ ಅನ್ನೋದು ಅದು ಕೂಡ ಹೇಳಿದ್ದೀನಿ. ಓಕೆ. ಬರೀ ನಿಮ್ಗೆ 2000 MCQ ಕೊಟ್ಟು ಓದಿ ಅಂತ ಹೇಳಿಬಿಟ್ಟಿಲ್ಲ ನಾನು, ಅಲ್ಲಿ ಒಂದು ಅಪ್ರೋಚ್ ವಿಡಿಯೋ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಸೊ ಇದೇನು ಮಾಡಿದ್ದೀನಲ್ಲ, ಮಂತ್ಲಿ ಏನು 50 ಪೇಜ್ ಇದೆ ಅಲ್ವಾ, ಇಷ್ಟರಲ್ಲೇ ಬೈ ದಿಸ್ ಮಂತ್ ಆ್ಯಂಡ್ ಜುಲೈ ಟು ಡಿಸೆಂಬರ್. ಓಕೆ. ಜುಲೈ 2025ರಿಂದ ಡಿಸೆಂಬರ್ 2025ವರೆಗೂ 6 ತಿಂಗಳ ಕರೆಂಟ್ ಅಫೇರ್ಸನ್ನು ನಿಮಗೊಂದು 120ರಿಂದ 150 ಪುಟಗಳಲ್ಲೇ ಅದನ್ನು ಕೊಡೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ಬಟ್ ಈ ಬೂಸ್ಟರ್ ಡೋಸ್ ಅಂತ ಏನಿದೆ, ಪ್ರತಿ ತಿಂಗಳು ಅದು ಮುಂದುವರಿತಾನೆ ಇರುತ್ತೆ. ನಿಮಗೆ ಪ್ರತಿ ತಿಂಗಳು ಮುಂದುವರಿತಾ ಇರುತ್ತೆ. ವೆರಿ ಅಫೋರ್ಡೆಬಲ್ ಪ್ರೈಸ್ ಇರುತ್ತೆ, ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಅಫೋರ್ಡ್ ಅಂದರೆ ತುಂಬ ಕಮ್ಮಿ ಇರುತ್ತೆ. ಓಕೆ. ಇವನ್ ಕಾಂಟ್ ಇಮ್ಯಾಜಿನ್, ತುಂಬ ಕಮ್ಮಿ ಇರುತ್ತೆ. ಅಷ್ಟು ಕಮ್ಮಿನಲ್ಲಿ ನಾವು ಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ. ಓಕೆ. ಸೊ ಮುಂದಿನ ಪ್ರಶ್ನೆ ನೋಡಿ, ಇದು ಕೂಡ ಆಲ್ಮೋಸ್ಟ್ ನೀವು ಡೈರೆಕ್ಟ್ ಹಿಟ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಕ್ರೊನಾಲಜಿ ಕೇಳಿದ್ದಾನೆ, ಅಂದರೆ ಕಾಲಾನುಕ್ರಮವನ್ನು ಕೇಳಿದ್ದಾನೆ. ಏನು ಕಾಲಾನುಕ್ರಮ ಕೇಳಿದ್ದಾನೆ? GVK ರಾವ್ ಕಮಿಟಿ, ಅಶೋಕ್ ಮೆಹ್ತಾ ಕಮಿಟಿ, ಪ್ರೊವಿಷನ್ಸ್ ಆಫ್ ದಿ ಪೆಸಾ ಆ್ಯಕ್ಟ್ ಇದು. ಓಕೆ. ಇದೇನಪ್ಪ ಪೆಸಾ ಆ್ಯಕ್ಟ್. ಪೆಸಾ ಆ್ಯಕ್ಟ್ ಈಸ್ ದಿ HYT, ಹೈ ಯೀಲ್ಡಿಂಗ್ ಟಾಪಿಕ್. ಎಲ್ಲ ಪರೀಕ್ಷೆಗಳಲ್ಲೂ ಬರುತ್ತೆ ಪೆಸಾ ಆ್ಯಕ್ಟ್, ನೀವು ಓದ್ಕೊಳ್ಳೇಬೇಕು. ಓಕೆ. ಸೊ 73rd ಅಮೆಂಡ್ಮೆಂಟ್ ಆ್ಯಕ್ಟ್. ಸೊ ಇದನ್ನು ಆರ್ಡರಲ್ಲಿ ಕೇಳಿದ್ದಾನೆ, ಯಾವ ಇಯರಲ್ಲಿ ಯಾವ ಸೆಟಪ್ ಆಯಿತು ಅಂತ ಆರ್ಡರಲ್ಲಿ ಕೇಳಿದ್ದಾನೆ. ನೋಡಿ ನಿಮಗೆ ಈ ಕಮಿಟಿಗಳಿದಾವಲ್ವ, ಈ ಕಮಿಟಿಗಳಲ್ಲಿ ನಿಮಗಾಗುತ್ತೆ ಯಾವ ಇಯರಲ್ಲಿ ಯಾವ ಕಮಿಟಿ ಸೆಟಪ್ ಆಯಿತು ಅಂತ ನಿಮಗೆ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಅಲ್ವಾ. ಸೊ ಅದು ಬಿಟ್ಟು ಮತ್ತೇನಿದೆ, ಪೆಸಾ ಆ್ಯಕ್ಟು ಇಲ್ಲೂ ಒಂದು ಪ್ರಶ್ನೆ ಬಂದಿದೆ, ಯಾವ ಇಯರಲ್ಲಿ ಸೆಟಪ್ ಆಯಿತು ಅಂತ ಅಲ್ವಾ. ಅದೇ ಥರ 73rd ಮೇಲೆ ಏನು ಮಾಡಿದ್ದೀವಿ, ಇಲ್ಲೊಂದು ಕ್ವಶನ್ ಕೊಟ್ಟಿದ್ದೀವಿ. ಅದರ ಎಕ್ಸ್ಪ್ಲನೇಷನ್ ಓದಿದರೆ ನಿಮಗೆ ಈಸಿಯಾಗಿ ನೋಡಿ, 73rd ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಅದು ಓದಿರೋ ಸಹಿತ ನಿಮಗೆ ಈಸಿಯಾಗಿ ಹಾಕು. ಅದಕ್ಕೆ ಹೇಳ್ತಿದ್ದೀವಲ್ವಾ, ನಮ್ಮ ಒಂದು MCQs ಯಾವ ಥರ ಇದ್ದಾವೆ ಅಂದರೆ ಸ್ಟ್ಯಾಟಿಕ್ ಇನ್ ಲೈನ್ ವಿತ್ ದಿ ಕರೆಂಟ್ ಅಫೇರ್ಸ್. ನೆನ್ಪಿಟ್ಕೊಳ್ಳಿ, ಇದೇ ಥರ ಓದಬೇಕು ಕರೆಂಟ್ ಅಫೇರ್ಸನ್ನು ನೀವು. ಸ್ಟ್ಯಾಟಿಕ್ ಮುಖಾಂತರನೇ ಕರೆಂಟ್ ಅಫೇರ್ಸ್ ಓದ್ಕೋಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಪಂಚಾಯತ್ ಎಲೆಕ್ಷನ್ ಆಗಿರುತ್ತೆ, ಪಂಚಾಯತ್ ರಿಲೇಟೆಡ್ ಏನೋ ನ್ಯೂಸಲ್ಲಿ ಇರುತ್ತೆ, ಆ ಜಸ್ಟ್ ನ್ಯೂಸ್ ಓದಿ ಬಿಟ್ಬಿಡೋದಲ್ಲ, ಪಂಚಾಯತ್ ರಿಲೇಟೆಡ್ ಏನೇನು 360 ಡಿಗ್ರಿಯಿಂದ ನೀವು ಓದ್ಕೊಂಡ್ರೆ ಮಾತ್ರ ಏನಾಗುತ್ತೆ, ನಿಮ್ಮ ಒಂದು ಪ್ರಿಪ್ರೇಷನ್ ಪರಿಪೂರ್ಣ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಈ ಕಮಿಟಿಗಳು ಇವೆಲ್ಲವನ್ನು ನಾವು ಏನು ಮಾಡಿದ್ದೀವಿ, ಕವರ್ ಮಾಡಿದ್ದೀವಿ. ಇದೇ ಥರ ನೀವು ಮಾಡಬೇಕು, ಓದ್ಕೋಬೇಕು. ನಮ್ಮದೇ ಅಲ್ಲ, ಯಾವುದೇ ಓದಿ ನೀವು ಇದೇ ಥರ ಓದಿದರೆ ಏನಾಗುತ್ತೆ, ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಇದು ನೋಡಿ, ಇದು ಕೂಡ ಆಲ್ಮೋಸ್ಟ್ ಅಲ್ಲ, ಡೈರೆಕ್ಟ್ ಹಿಟ್ಟೆ, 100% ಡೈರೆಕ್ಟ್ ಹಿಟ್ ಅಂತಲೇ ನಾನು ಕ್ಲೇಮ್ ಮಾಡ್ಕೊತೀನಿ. ಓಕೆ. ಸೊ ಏನಿದೆ, ದ ಗೌರ್ಮೆಂಟ್ ಆಫ್ ಇಂಡಿಯಾ ರೀಸೆಂಟ್ಲಿ ಇನಿಷಿಯೇಟೆಡ್ ಸ್ಟೆಪ್ಸ್ ಟು ಅಕ್ವೈರ್ ಐರ್ಲ್ಯಾಂಡ್ ಇನ್ ದಿ ಲಕ್ಷದ್ವೀಪ್ ಆರ್ಕಿಪೆಲಗೋ ಫಾರ್ ದಿ ಸ್ಟ್ರಾಟಜಿಕ್ ಪರ್ಪಸ್ ಆ್ಯಂಡ್ ಡಿಫೆನ್ಸ್ ಮತ್ತು ಸ್ಟ್ರಾಟಜಿಕ್ ಪರ್ಪಸ್ ಸಲುವಾಗಿ ಒಂದು ಐರ್ಲ್ಯಾಂಡ್ ಅನ್ನು ಲಕ್ಷದ್ವೀಪಲ್ಲಿ
ಸಮೂಹಗಳು, ದ್ವೀಪಗಳ ಸಮೂಹದಲ್ಲಿ ಒಂದು ಐರ್ಲೆಂಡನ್ನು ಏನು ಮಾಡಿದೆ, ಅದನ್ನು ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಇನಿಷಿಯೇಟ್ ಮಾಡಿದೆ, ಒಂದು ಕಾರ್ಯಕ್ರಮವನ್ನು ರೂಪಿಸಿದೆ. ಯಾವ ಐರ್ಲೆಂಡ್ ಅಂತ ಕೇಳ್ತಾ ಇದ್ದಾರೆ? ಬಿಟ್ರಾ ಐರ್ಲ್ಯಾಂಡ್. ನೋಡಿ ಇಲ್ಲಿದೆ ಸ್ನೇಹಿತರೆ, ಓಕೆ, ಇಲ್ಲಿದೆ ಬಿಟ್ರಾ, ಇಲ್ಲಿದೆ ನೋಡಿ ಕೆಳಗಡೆ. ಬಿಟ್ರಾ ಐರ್ಲ್ಯಾಂಡ್ ಲೊಕೇಟೆಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಪಾರ್ಟ್ ಆಫ್ ದಿ, ಇಲ್ಲಿ ಕೊಟ್ಟಿದ್ದಾನೆ, ಪಾರ್ಟ್ ಆಫ್ ದಿ ಇಂಡಿಯಾ ಅಂತ ಕೊಟ್ಟು, ಜಿಯೋಗ್ರಫಿಕಲ್ ರೀಜನ್ ಅಂತ ಕೊಟ್ಟಿದ್ದಾನೆ. ಇಲ್ಲೇ ಇದೆ ನೋಡಿ ಸ್ನೇಹಿತರೆ, ಅರೇಬಿಯಾ ಸಿ. ಸೊ ಎಲ್ಲಿ ಬರುತ್ತೆ? ಬಿಟ್ರಾ ಐರ್ಲ್ಯಾಂಡ್, ಅರೇಬಿಯಾ ಸಿ, ಲಕ್ಷದ್ವೀಪ, ಆರ್ಕಿಪೆಲಗೋ, ಇಲ್ಲೇ ಕೊಟ್ಟಿದ್ದಾನೆ. ಡೈರೆಕ್ಟಾಗಿ ಎಕ್ಸ್ಪ್ಲೇಷನ್ ಓದಿರೋ ನಿಮಗೆ ಡೈರೆಕ್ಟಾಗಿ ಹಾಕ್ಬೋದು, ಡೈರೆಕ್ಟ್ ಎಕ್ಸ್ಪ್ಲನೇಷನ್. ಓಕೆ, ಸೊ ಇದು ಕೂಡ ಏನು ನೀವು ಈಸಿಯಾಗಿ ಹಾಕ್ಬೋದು ಪ್ರಶ್ನೆ ಅಲ್ವಾ, ಈಸಿಯಾಗಿ ಹಾಕ್ಬೋದು. ಇದು ನೋಡಿ ಸ್ನೇಹಿತರೆ ಎಷ್ಟು ಈಸಿ ಅಂತಂದರೆ ತೋರಿಸ್ತೀನಿ ನಾನು ನಿಮಗೆ. ಈಸಿ ಹೇಳಿದ್ನಲ್ವಾ, ಇದೆಲ್ಲ ಸ್ಟ್ಯಾಟಿಕ್. ಅಗೇನ್ ಐ ಆಮ್ ಟೆಲ್ಲಿಂಗ್ ದಿಸ್ ಇಸ್ ಸ್ಟ್ಯಾಟಿಕ್, ಬಟ್ ವಿ ಆರ್ ಗಿವಿಂಗ್ ದಿ ಕರೆಂಟ್ ಅಫೇರ್ಸ್. ಯಾಕಪ್ಪ ಅಂತಂದರೆ ಆ ಸ್ಟ್ಯಾಟಿಕ್ ಟರ್ಮ್ಸ್ಗಳು, ಆ ಸ್ಟ್ಯಾಟಿಕ್ ಇಂಪಾರ್ಟೆಂಟ್ ಏನು ಟಾಪಿಕ್ಸ್ಗಳು ನ್ಯೂಸಲ್ಲಿದೆ, ಅದನ್ನು ಬಿಡೋಕ್ಕಾಗತ್ತಾ? ಬಿಡಬಾರ್ದು. ಓಕೆ, ಯಾವಾಗಲೂ ನೋಡಿ ಸ್ಟ್ಯಾಟಿಕ್ ಯಾವ ಥರ ಕೇಳ್ತಾರೆ ಅಂದರೆ ಎಕ್ಸಾಮ್ಗಳಲ್ಲಿ, ಯಾವುದೇ ಎಕ್ಸಾಮ್ ತಗೊಳ್ಳಿ, ನ್ಯೂಸಲ್ಲಿರುವಂಥ ಸ್ಟ್ಯಾಟಿಕ್ ಟಾಪಿಕ್ಸನ್ನ ಎಕ್ಸಾಮಲ್ಲಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಪಾಯಿಂಟ್ಮೆಂಟ್ ಆಗಿರ್ತಾರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೇಲೆ ನೀವು ನೋಡ್ಕೋಬೇಕಾಗುತ್ತೆ. ಬರೀ ಯಾರು ಅಪಾಯಿಂಟ್ ಆಗಿದ್ದಾರೆ ಅನ್ನೋದು ಕೇಳಿದ್ದಾರೆ, ತೋರಿಸ್ತೀನಿ ನನಗೆ. ಬಟ್ ಅದ್ರ ಜೊತೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ 360 ಡಿಗ್ರಿ ವ್ಯೂಯಿಂದ ನೀವು ಓದ್ಕೋಬೇಕು, ಪ್ರಶ್ನೆ ಬರುತ್ತೆ. ಗವರ್ನರ್ ಇಶ್ಯೂ ನ್ಯೂಸಲ್ಲಿರುತ್ತೆ, ಗವರ್ನರ್ ರಿಲೇಟೆಡ್ ಕೇಳ್ತಾರೆ. ಸ್ಪೀಕರ್ ಎಲೆಕ್ಷನ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಲೋಕಸಭಾ ಸ್ಪೀಕರ್ ಅಥವಾ ವಿಧಾನಸಭೆ ಸ್ಪೀಕರ್ ಬಗ್ಗೆ ಕೇಳ್ತಾರೆ. ನೀವು ಅದೇ ಥರ ಓದ್ಕೋಬೇಕು ಸ್ನೇಹಿತರೆ. ಸ್ಟ್ಯಾಟಿಕ್ ಸಬ್ಜೆಕ್ಟ್ಸನ್ನು ಯಾವ ಥರ ಓದ್ಕೋಬೇಕಂತಂದರೆ, ರಿವಿಷನ್ ಮಾಡೋ ಟೈಮಲ್ಲಿ, ಎಸ್ಪೆಷಲಿ ರಿವಿಷನ್ ಮಾಡೋ ಟೈಮಲ್ಲಿ ನ್ಯೂಸಲ್ಲಿರುವಂಥ ಟಾಪಿಕ್ಸ್ಗಳನ್ನು ನೀವು ಚೆನ್ನಾಗಿ ಓದ್ಕೋಬೇಕು, ನೆನ್ಪಿಟ್ಕೊಳ್ಳಿ. ರೈಟ್. ಸೊ ಇದು ಮುಂದಿನ ಪ್ರಶ್ನೆ. ಏನು ಕೇಳಿದಾರಪ್ಪ? ಒಂದು ಸೆಕೆಂಡ್. ಹಾಂ, ಹಿಂಗೆ ಕೇಳಿದ್ದಾರೆ, ಸೈಕ್ಲೋನು, ಟೈಫೂನ್ಸು, ಹರಿಕೇನ್ಸು, ವಿಲ್ಲಿ ಇವು ಎಲ್ಲೆಲ್ಲಿ ಇರುತ್ತೆ? ಈ ಏನು ಇದಾವಲ್ವಾ ಸೈಕ್ಲೋನ್ಸ್ಗಳು, ಇವೆಲ್ಲ ಸೈಕ್ಲೋನ್ ಟೈಪ್ಸೇ ಇವೆಲ್ಲ. ಓಕೆ, ಸೈಕ್ಲೋನ್ಗೆ ನಮ್ಮ ಇಂಡಿಯಾದಲ್ಲಿ ಸೈಕ್ಲೋನ್ ಅಂತೀವಿ, ಟೈಫೂನ್ಸ್ಗೆ ಚೀನಾ ಅಂತೀವಿ, ಹರಿಕೇನ್ಸ್ಗೆ ಇನ್ನೊಂದು ಕಡೆ ಅಂತೀವಿ, ವಿಲ್ಲಿ ಅಂದರೆ ಆಸ್ಟ್ರೇಲಿಯಾದಲ್ಲಿ ಅಂತೀವಿ. ಸೊ ಇಲ್ಲಿ ನೋಡಿ, ಇಲ್ಲೇ ಕೊಟ್ಬಿಟ್ಟಿದೆ ಡೈರೆಕ್ಟಾಗಿ. ಟ್ರಾಪಿಕಲ್ ಟರ್ಮಿನಾಲಜೀಸ್, ಟ್ರಾಪಿಕಲ್ ಸೈಕ್ಲೋನ್ದು ಟರ್ಮಿನಾಲಜೀಸ್, ಪಾರಿಭಾಷಿಕ ಪದಗಳು ಅಂತ ಕರಿತೀವಿ. ಹರಿಕೇನ್ ಎಲ್ಲಿ? ಆಲ್ಮೋಸ್ಟ್ ಕೆರಿಬಿಯನ್, ಓಕೆ, ಅಮೆರಿಕಾ ಕಡೆ. ಸೈಕ್ಲೋನ್ ಇಂಡಿಯಾದಲ್ಲಿ. ಟೈಫೂನು ಎಲ್ಲಿ? ನಾರ್ತ್ ಸ್ಪೆಸಿಫಿಕ್ ಓಷಿಯನ್. ವಿಲ್ಲಿಯಲ್ಲಿ ಆಸ್ಟ್ರೇಲಿಯಾ, ಆಲ್ಮೋಸ್ಟ್ ಆಸ್ಟ್ರೇಲಿಯಾ ಅಂತ ಅಂದ್ಕೊಳ್ಳಿ. ಆಸ್ಟ್ರೇಲಿಯಾ ಈಸ್ಟರ್ನ್ ಸದರ್ನ್ ಇಂಡಿಯನ್ ಓಷನ್ ಅಂತಂದರೆ ಈ ಕಡೆ ಕೆಳಗಡೆ ಆಸ್ಟ್ರೇಲಿಯಾ. ಸೊ ದಿಸ್ ಇಸ್ ವಾಟ್ ಡೈರೆಕ್ಟ್ಲಿ ಆರ್ ಗಿವಿಂಗ್. ನೋಡಿ ಇಲ್ಲೂ ಕೂಡ ಏನಾಗಿದೆ ನಮಗೆ ಕವರ್ ಆಗಿದೆ. ಸೊ ಇಲ್ಲೂ ಟೈಫೂನ್ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಅಂದರೆ ನಾವು ಇನ್ ಲೈನ್ ವಿತ್ ದಿ ಸ್ಟ್ಯಾಟಿಕ್ ಹೋಗ್ತಾ ಇದ್ದೀವಿ, ಆ ಪ್ರಶ್ನೆಗಳು ಎಕ್ಸಾಮಲ್ಲಿ ಬರ್ತಾ ಇದೆ ಅಲ್ವಾ. ಸೊ ನೀವೇನು ಮಾಡಬೇಕು? ಇದೇ ಥರ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದು ನೋಡಿ, ಇದು ಈಸಿಯಪ್ಪ. ನಾನು 4 ಸ್ಟೇಟ್ಮೆಂಟನ್ನು ಇಲ್ಲಿ ಕ್ಲೇಮ್ ಮಾಡ್ಕೊಳಕ್ಕಾಗಲ್ಲ. ಅಗೇನ್ ಐ ಆಮ್ ಟೆಲ್ಲಿಂಗ್, ಈ ಪ್ರಶ್ನೆ ನಾನು ಯಾಕೆ ಕ್ಲೇಮ್ ಮಾಡ್ಕೋತಾ ಇದ್ದೀನಿ ಅಂತಂದರೆ ವೆರಿ ಸಿಂಪಲ್. ನೀತಿ ಆಯೋಗ ಬಗ್ಗೆ ಎಲ್ಲರೂ ಓದಿರ್ತೀರಾ. ನೀತಿ ಆಯೋಗ ಚೇರ್ಮನ್ ಯಾರಿರ್ತಾರೆ ಸ್ನೇಹಿತರೆ? ನಮ್ಮ ಪ್ರಧಾನಮಂತ್ರಿಗಳಿರ್ತಾರೆ. ಯಾರಾದರೂ ಆಗಿರ್ಬೋದು, ಪ್ರಧಾನಮಂತ್ರಿಗಳಿರ್ತಾರೆ, ಆಗಿನ ಪ್ರಧಾನಮಂತ್ರಿಗಳು. ಈಗ ನಮ್ಮ ಪ್ರಧಾನಮಂತ್ರಿಗಳು ಯಾರಿದ್ದಾರೆ? ನರೇಂದ್ರ ಮೋದಿ ಅವರು. ಸೊ ಆಬ್ವಿಯಸ್ಲಿ ನೀತಿ ಆಯೋಗ ಚೇರ್ಮನ್ ಯಾರು? ಪ್ರಧಾನಮಂತ್ರಿಗಳು ಅಲ್ವಾ. ಸೊ ಇದು ಈಸಿ, ಇದು ಎಲ್ಲರೂ ಗೊತ್ತಿರೋದು. ಆದರೂ ಕೂಡ ನಾನು ಏನು ಮಾಡಿದ್ದೀನಿ, ಇಲ್ಲಿ ನಮ್ಮ ಒಂದು ಕರೆಂಟ್ ಅಫೇರ್ಸಲ್ಲಿ ಏನಾಗಿದೆ ಅದನ್ನು ಕವರ್ ಮಾಡಿದ್ದೀವಿ. ರೈಟ್. ಇವನ್ ಅದು ಈಸಿ, ಬಟ್ ಆದರೂ ಕೂಡ ನೀತಿ ಆಯೋಗ ಅದಕ್ಕೂ ನ್ಯೂಸಲ್ಲಿ ಇತ್ತು, ಇರಲಿ ಅಂತ ನಾವು ಕವರ್ ಮಾಡಿದ್ದೀವಿ. ಸೊ ಎರಡೇನು ನೋಡಿ ಸ್ನೇಹಿತರೆ, ಹೇಳಿದ್ನಲ್ವಾ, ಚೀಫ್ ಎಲೆಕ್ಷನ್ ಕಮಿಷನರು ಏನಾಗಿದ್ದಾರೆ? ಅಪಾಯಿಂಟ್ ಆಗಿದ್ದಾರೆ. ಅಂದರೆ ಚೀಫ್ ಎಲೆಕ್ಷನ್ ಕಮಿಷನ್ ನನಗೆ CEC ಟಾಪಿಕ್ ಏನಿದೆ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿ, ಯಾರು? ಜ್ಞಾನೇಶ್ ಕುಮಾರ್ ವಾಸ್ ಅಪಾಯಿಂಟೆಡ್ ಆಸ್ ದಿ 26th ಚೀಫ್ ಎಲೆಕ್ಷನ್ ಕಮಿಷನರ್ ಇಂಡಿಯಾ, February 1925. ಸೊ ನೋಡಿ ಡೈರೆಕ್ಟ್ ಸ್ಟೇಟ್ಮೆಂಟ್ ಇದೆಯಾ? ನೋಡಿ ಕಾಣಿಸ್ತಾ ಇದೆಯಾ? ಜ್ಞಾನೇಶ್ ಕುಮಾರ್ ವಾಸ್ ಅಪಾಯಿಂಟೆಡ್ ಆಸ್ ದಿ 26th ಚೀಫ್ ಎಲೆಕ್ಷನ್ ಕಮಿಷನರ್. ನೋಡಿ ಎಲೆಕ್ಷನ್ ಜ್ಞಾನೇಶ್ ಕುಮಾರ್. ಎರಡನೇದು ಕರೆಕ್ಟ್ ಇದೆಯಾ? ಸೊ ನಿಮ್ಗೆ 2 ಗೊತ್ತಿದ್ರು ಸಾಕು. A B ನೋಡಿ 50-50 ನೀವು ಬರ್ತೀರಾ. ಇದು ಬಿಟ್ಬಿಡಿ, 50-50 ಏನು ಮಾಡ್ತೀರಾ ನೀವು? ಆರಾಮಾಗಿ ಬರ್ತೀರಾ. ಅದಕ್ಕೆ ನಾನು 100% ಅಂತ ಕ್ಲೇಮ್ ಮಾಡ್ಕೊಳ್ಳಲ್ಲ. ಅದು ಆವಾಗಲೇ ಹೇಳಿದ್ನಲ್ಲ, 50-50 ಬರ್ತೀರಾ ಅಂದಮೇಲೆ ನೀವು ಈ ಕ್ವಶನನ್ನು ಏನು ಮಾಡ್ಬೋದು? ಅಟೆಂಡ್ ಮಾಡ್ಬೋದು. ಓಕೆ, ಮಾಡ್ಬೋದು. ಈ ಕ್ವಶನ್ ಅಟೆಂಡ್ ಮಾಡ್ಬೋದು. ಅಟೆಂಡ್ ಮಾಡೋಕ್ಕೇನು ಕಷ್ಟ ಆಗಲ್ಲ ಅಲ್ವಾ. ಸೊ ಇದು ಮುಂದಿನ ಪ್ರಶ್ನೆ. ಇದು ಕೂಡ ಈಸಿ ಪ್ರಶ್ನೆ, ವೆರಿ ಈಸಿ. ಓಕೆ, ಇವನ್ ಇದು ನಾವು ಕವರ್ ಮಾಡಿಲ್ಲ ಅಂದ್ರೂ ನೀವು ಈ ಪ್ರಶ್ನೆಯನ್ನು ಏನು ಮಾಡಬಾರ್ದಪ್ಪ? ತಪ್ಪು ಮಾಡಬಾರ್ದು, ರಾಂಗ್ ಮಾಡಲೇಬಾರ್ದು ಈ ಕ್ವಶನ್ನು. ಬಿಕಾಸ್ ಅಷ್ಟು ಬೇಸಿಕ್ ಇದೆ, ಇದು ಅಷ್ಟು ಬೇಸಿಕ್ ಪ್ರಶ್ನೆ ಇದೆ. ನೋಡಿ, ರಿಸರ್ವ್ಸ್ ಅಂತ ಕೊಟ್ಟಿದ್ದಾರೆ. ಏನು ರಿಸರ್ವ್ಸ್ ಅಪ್ಪ? ಬಂಡೀಪುರ, ಅಂಶಿ, ಭದ್ರಾ, ಬನ್ನೇರುಘಟ್ಟ, ಕಾಳಿ, ನಾಗರಹೊಳೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಟೈಗರ್ ರಿಸರ್ವ್ಸ್, ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವುದು ಅಂತ ಕೇಳಿದ್ದಾನೆ ಕೊಟ್ಟಿರೋದ್ರಲ್ಲಿ.
ಯಾವುದು ಅಲ್ಲ ಹೇಳಿ ನೋಡೋಣ ಸ್ನೇಹಿತರೆ, ಈಸಿ ಅಲ್ವಾ? ಬನ್ನೇರುಘಟ್ಟ ಎಲ್ಲಿದೆ? ಬೆಂಗಳೂರಲ್ಲಿದೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು. ಅದು ಟೈಗರ್ ರಿಸರ್ವ್ ಅಂತ ಕರೀತಾರೆ? ಇಲ್ಲ, ಟೈಗರ್ ರಿಸರ್ವ್ ಅನ್ನಲ್ಲ, ರೈಟ್? ಡಿ ತೆಗೆದುಬಿಡಿ. ಡಿ ಎಲ್ಲಿದೆಯಪ್ಪ? ತೆಗೆದುಬಿಡಿ. ಈ ಎರಡರಲ್ಲಿ ನಿಮ್ಗೆ ಏನಿರುತ್ತೆ? ಆನ್ಸರ್ ಇರುತ್ತೆ. ಯಾವುದಿದೆ? ACEF. ಓಕೆ, ಇನ್ನೊಂದು ADEF. ಡಿ ತೆಗೆದುಬಿಡಿ, ಹೋಗೇ ಬಿಡ್ತು. ಸೊ ಆನ್ಸರ್ ಸಿಕ್ತು ನಿಮಗೆ. D1 ತೆಗೆದ್ರೆ ಆನ್ಸರ್ ಸಿಕ್ತು ನಿಮಗೆ ಅಲ್ವಾ? ACEF. ಅಂಶಿ ನ್ಯಾಷನಲ್ ಪಾರ್ಕು ಟೈಗರ್ ರಿಸರ್ವ್ ಅಲ್ಲ, ಕಾಳಿ ಈಸ್ ದ ಟೈಗರ್ ರಿಸರ್ವ್. ನೇಮ್ ಎರಡು ಸೇಮೇ, ಬಟ್ ಅಲ್ಲಿ ಕಾಳಿ ಅನ್ನೋದು ಹೆಸರು ಕೊಡ್ತಾರೆ ಟೈಗರ್ ರಿಸರ್ವ್ಗೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಬಟ್ ಇಲ್ಲಿ ನೋಡಿ ನಮ್ಮ ಕ್ವಶನಲ್ಲೂ ಕೂಡ ಇದೆ, ನಾಗರಹೊಳೆ ಟೈಗರ್ ರಿಸರ್ವ್, ಬಂಡೀಪುರ, ಭದ್ರಾ, ಕಾಳಿ. ಓಕೆ, 4 ಗೊತ್ತಿದ್ರು ಕೂಡ ನೀವು ಜಸ್ಟ್ ಕ್ವಶನ್ ಓದಿದ್ರೆ ಸಾಕು, ಆನ್ಸರು ಬೇಕಾಗಿಲ್ಲಪ್ಪ. ಜಸ್ಟ್ ಕ್ವಶನ್ ಓದಿದ್ರೆ ಯಾವುದೋ ಟೈಗರ್ ರಿಸರ್ವ್ ಇದೆ ಅಂತ ಆರಾಮಾಗಿ ನೀವು ಹಾಕ್ಬೋದು, ರೈಟ್? ಸೊ ಇದು ಇಷ್ಟು. ನೆಕ್ಸ್ಟ್ ಶಾಂಘೈ ನೋಡಿ, ಇದು ಇಂಪಾರ್ಟೆಂಟ್. ಇದು ನಾನು ಹೇಳಿದ್ನಲ್ವಾ, ನಮ್ಮದು ಕರೆಂಟ್ ಅಫೇರ್ಸ್. ನಾವೇನು ಜುಲೈಯಿಂದ ನವೆಂಬರ್ವರೆಗೂ ಕರೆಂಟ್ ಅಫೇರ್ಸ್ ಕೊಟ್ಟಿದ್ನಲ್ವಾ, ಫ್ರೀ ಇನಿಷಿಯೇಟಿವ್ ಆಗಿತ್ತು ನಮ್ದು. ಅವಾಗ ವೆಬ್ಸೈಟಲ್ಲಿದೆ, ಹೋಗ್ಬೇಕಾದ್ರೆ ತೆಗೆದು ನೋಡಿ ಇದನ್ನು. ಓಕೆ, ಸೊ ಅಲ್ಲಿ ಏನು ಕೊಟ್ಟಿದ್ವಿ ನಾವು? ಶಾಂಘೈ ಕೋಆಪರೇಷನ್ ನ್ಯೂಸಲ್ಲಿತ್ತು. ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ಒಬ್ಬರು ಹೊಸ ಮೆಂಬರು ಜಾಯ್ನ್ ಆಗಿದ್ದರು ಮತ್ತು ಸಬ್ಮಿಟ್ ಆಗಿತ್ತು. ನಮ್ಮ ಜಯಶಂಕರ್ ಅವರು, ನಮ್ಮ ಯಾರು ವಿದೇಶಾಂಗ ಮಂತ್ರಿ ಇದ್ದಾರೆ, ಅವರು ಅಟೆಂಡ್ ಮಾಡಿದ್ರು. ಓಕೆ, ಆನ್ July 4, 2024 ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರಿ ಜಾಯ್ನ್ ದಿ ಶಾಂಘೈ ಕೋಆಪರೇಷನ್ ಅಂತ ಕೇಳಿದ್ದಾರೆ. 4 ಕಂಟ್ರಿಗಳಲ್ಲಿ ಯಾವುದು ಜಾಯ್ನ್ ಆಯಿತು ಅಂತ ಕೇಳಿದ್ದಾರೆ. ಓಕೆ, ಇದು ಈಸಿ. ಇದು ಯಾರು ಜಾಯ್ನ್ ಆದಾರಪ್ಪ? ಬಿಫೋರ್ ಇನ್ಕ್ಲೂಷನ್ ಬೆಲಾರಸ್. ನೋಡಿ ಇಲ್ಲೇ ಇದೆ, ಸಿಲೆಬಸ್ಸಲ್ಲೇ ಇದೆ ಅಲ್ವಾ? ಯಾರು? ಬೆಲಾರಸ್. ಇಂಡಿಯಾ ಮುಂಚೆನೇ ಇದೆ, ಆಗಲ್ಲ. ಪಾಕಿಸ್ತಾನ ಮುಂಚೆನೇ ಇದೆ, ಆಗಲ್ಲ. ಇರಾನ್ ಅಂತೂ ಇಲ್ಲ. ಸೊ ಆಬ್ವಿಯಸ್ಲಿ ಯಾವುದು? ಬೆಲಾರಸ್, ರೈಟ್? ಇದು ಈಸಿ ಕ್ವಶನ್ ಸ್ನೇಹಿತರೆ, ಈಸಿ ಕ್ವಶನ್. ನೋಡಿ ಎಸ್ಪೆಷಲಿ ಇಂಡಿಯಾ ನೋಡಿ, ಯಾವಾಗಲೂ ಕರೆಂಟ್ ಅಫೇರ್ಸ್ನ ನೀವು ಯಾವ ಥರ ಓದಬೇಕಂದ್ರೆ, ಇಂಡಿಯಾ ಯಾವ್ದ್ಯಾವುದು ಗ್ರೂಪ್ದು ಮೆಂಬರ್ ಇದೆ ಅಂದರೆ ಸದಸ್ಯತ್ವ ಹೊಂದಿದೆ, ಯಾವ ಒಂದು ಇಂಟರ್ನ್ಯಾಷನಲ್ ಗ್ರೂಪ್ಸು ಅಥವಾ ರೀಜ್ನಲ್ ಗ್ರೂಪ್ಸು, ಯಾವುದೇ ಅಂತಾರಾಷ್ಟ್ರೀಯ ಸಂಘಟನೆದು ಇಂಡಿಯಾ ಮೆಂಬರ್ ಇದೆ, ಆ ಒಂದು ಆರ್ಗನೈಸೇಷನ್ ಬಗ್ಗೆ, ಆ ಸಂಘಟನೆ ಬಗ್ಗೆ ನೀವು ಚೆನ್ನಾಗಿ ಓದ್ಕೋಬೇಕು. ಎಕ್ಸಾಂಪಲ್ ಯಾವುದು? ಬ್ರಿಕ್ಸ್ ಅಲ್ವಾ? ಸಾರ್ಕ್, ಬೀಮ್ಸ್ಟೆಕ್. ಓಕೆ, ಬ್ರಿಕ್ಸ್, ಸಾರ್ಕ್, ಬೀಮ್ಸ್ಟೆಕ್. ಮತ್ಯಾವುದು? G20. G7 ತಿಳ್ಕೊಳ್ಳಿ, ಯಾಕಂದ್ರೆ G7 ನಾವಿಲ್ಲ, ಬಟ್ ಏನು ನಮ್ಮನ್ನ ಚೀಫ್ ಗೆಸ್ಟ್ ಆಗಿ ಪ್ರತಿ G7 ಸಬ್ಮಿಟ್ಗೂ ಕರೀತಾರೆ. ನಮ್ಮ ಪ್ರಧಾನಮಂತ್ರಿಗಳು ಏನು ಮಾಡಿರ್ತಾರೆ, ಅದರದ್ದು ಒಂದು ಸಬ್ಮಿಟನ್ನು ಅಟೆಂಡ್ ಮಾಡಿರ್ತಾರೆ. ಸೊ ಈ ಥರ ಇನ್ನೂ ಸಾಕಷ್ಟು ಇದ್ದಾವೆ, ಎಲ್ಲವನ್ನು ನೀವೇನು ಮಾಡಬೇಕು? ನೋಡ್ಕೋಬೇಕಾಗುತ್ತೆ, ರೈಟ್? ಸೊ ಈ ಕ್ವಶನ್ನು ಪಾರ್ಷಿಯಲಿ ಐ ವಿಲ್ ಕ್ಲೇಮ್, ನಾಟ್ ಡೈರೆಕ್ಟ್ಲಿ, ಪಾರ್ಷಿಯಲಿ ಐ ವಿಲ್ ಕ್ಲೇಮ್. ಮೊದಲೇ ಹೇಳ್ತಾ ಇದ್ದೀನಿ. ಪಾರ್ಷಿಯಲಿ ಯಾಕೆ ಅಂತಂದರೆ, ನೋಡಿ ಕ್ವಶನ್ ಹೇಳ್ಬಿಡ್ತೀನಿ ಫಸ್ಟು. ಕೃಷ್ಣಾ ವಾಟರ್ ಟ್ರಿಬ್ಯುನಲ್, ಕಾವೇರಿ ವಾಟರ್ ಟ್ರಿಬ್ಯುನಲ್, ಗೋದಾವರಿ ವಾಟರ್ ಟ್ರಿಬ್ಯುನಲ್, ಮಹಾದಾಯಿ ವಾಟರ್ ಟ್ರಿಬ್ಯುನಲ್ ಅಂತ 4 ಕೊಟ್ಟಿದ್ದಾರೆ ಅವರು ಇಲ್ಲಿ. ಓಕೆ, ಸೊ 4 ಯಾವ್ಯಾವ ಸ್ಟೇಟ್, ಒಂದೊಂದು ಟ್ರಿಬ್ಯುನಲ್ಲಿ ಯಾವ್ಯಾವ ಸ್ಟೇಟ್ ಇನ್ವಾಲ್ವ್ ಇದೆ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ಪೇರ್ ಕರೆಕ್ಟ್ ಇದೆ ಅಂತ ಅವ್ರು ಕೇಳಿದ್ದಾರೆ, ರೈಟ್? ಸೊ ನಾವು ಪ್ರಶ್ನೆ ಏನು ಕೊಟ್ಟಿದ್ವಿ, ಇಲ್ಲಿ ಕಾವೇರಿ ಬಗ್ಗೆ ಒಂದೇನೋ ಪ್ರಶ್ನೆ ಇತ್ತು. ಸೊ ಕಾವೇರಿ ಎಲ್ಲೆಲ್ಲಿ ಹರಿಯುತ್ತೆ? ಓಕೆ, ಕಾವೇರಿ ಎಲ್ಲೆಲ್ಲಿ ಹರಿತಾಳಪ್ಪ? ಟ್ರಿಬ್ಯುನಲ್, ಎಸ್ಪೆಷಲಿ ಟ್ರಿಬ್ಯುನಲ್ ಅಂತ ಬಂದಾಗ ಕಾವೇರಿ ಬೆಸ್ಸಿನ್ ಅಂತ ಕರಿತೀವಿ, ಕಾವೇರಿ ಜಲಾನಯನ ಪ್ರದೇಶ ಅಂತ ಕರಿತೀವಿ. ಓಕೆ, ಕಾವೇರಿ ಜಲಾನಯನ ಪ್ರದೇಶ ಯಾವ್ದ್ಯಾವ್ದಿದೆ? ಕರ್ನಾಟಕ ಅಲ್ವಾ? ಕರ್ನಾಟಕ, ಓಕೆ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿ ಅಲ್ವಾ? ಸೊ ನೋಡಿ ಕಾವೇರಿ ಇದು ಕರೆಕ್ಟ್ ಇದೆಯಾ? ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ. ಕಾವೇರಿ ಬೆಸ್ಸಿನ್. ನೋಡಿ ಪಾರ್ಷಿಯಲಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೆಸ್ಸಿನ್ ಯೂಶಲಿ ಟ್ರಿಬ್ಯುನಲ್ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ, ಆ ಬೆಸ್ಸಿನಲ್ಲಿ ಯಾವ್ಯಾವ ಪ್ರದೇಶಗಳು, ಕಾವೇರಿ ಜಲಾನಯನ ಪ್ರದೇಶಗಳು ಯಾವ ರಾಜ್ಯಗಳು ಬರುತ್ತೆ, ಆ ರಾಜ್ಯಗಳೆಲ್ಲವೂ ಟ್ರಿಬ್ಯುನಲ್ ಏನಾಗಿರುತ್ತೆ? ಭಾಗವಹಿಸಿರ್ತಾರೆ. ಓಕೆ, ಸೊ ಇಲ್ಲಿ ಬಿ ಕರೆಕ್ಟ್ ಇದೆ. ಬಿ ಕರೆಕ್ಟ್ ಇದೆ ಅಂದರೆ ಆನ್ಸರ್ ಎಲ್ಲಿ ಬರುತ್ತೆ? ಈ 2ರಲ್ಲಿ ಬರುತ್ತೆ ಅಲ್ವಾ? ಸೊ ಈಗ ಡಿ ಕರೆಕ್ಟ್ ಇರಬೇಕು, ಇಲ್ಲ ಅಂತಂದರೆ ಸಿ ಕರೆಕ್ಟ್ ಇರಬೇಕು, ರೈಟ್? ಡಿ ಕರೆಕ್ಟ್ ಇರಬೇಕು, ಇಲ್ಲ ಅಂತಂದರೆ ಸಿ ಕರೆಕ್ಟ್ ಇರಬೇಕು. ಕರೆಕ್ಟ್ ಪೇರ್ ಇರ್ತಾ ನೀವು ಕೇಳಿರೋದು? ಎಸ್, ಕರೆಕ್ಟ್ ಪೇರ್ ಕೇಳಿದ್ದಾರೆ ಅಲ್ವಾ? ನೋಡಿ ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ ಕರೆಕ್ಟ್ ಇದೆಯಾ? ನೆಕ್ಸ್ಟು ನೋಡಿ ಮಹದಾಯಿ ನೋಡೋಣ. ಮಹದಾಯಿ ನೋಡಿ ಎಲ್ಲೆಲ್ಲಿ ಹರಿತಾಳಪ್ಪ ಮಹದಾಯಿ? ಇಲ್ಲಿ ಕೊಟ್ಟಿರ್ತೀವಿ ನೋಡಿ ನಾವು. ಬಸ್ಸಿನ ಕವರೇಜ್ ನೋಡಿ, ಬಸ್ಸಿನ ಕವರೇಜ್ ಕಾಣ್ತಾ ಇದೆ ಅನ್ಕೊತೀನಿ. ಅಂದರೆ ಒಂದು ನಿಮಿಷ, ಝೂಮ್ ಆಗ್ತಾ ಇಲ್ಲ, ಸಾರಿ, 1 ಸೆಕೆಂಡ್. ಹಾಂ ನೋಡಿ, ಬಸ್ಸಿನ ಕವರೇಜ್ ಕಾಣಿಸ್ತಾ ಇದೆಯಾ ಇಲ್ಲಿ? 1 ಸೆಕೆಂಡ್. ಹಾಂ, ಬೆಸಿನ್ ಕವರೇಜ್ ಅಂದರೆ ಆ ಒಂದು ಜಲಾನಯನ ಪ್ರದೇಶ ಯಾವುದಿದೆ? ಗೋವಾ, ಕರ್ನಾಟಕ, ಮಹಾರಾಷ್ಟ್ರ.
ರೈಟ್. ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಲ್ವಾ. ಸೊ ಇಲ್ಲಿ ನೋಡಿ, ಗೋವಾ, ಕರ್ನಾಟಕ, ಮಹಾರಾಷ್ಟ್ರ. ಒಂದು ಸೆಕೆಂಡ್. ಗೋವಾ, ಕರ್ನಾಟಕ, ಮಹಾರಾಷ್ಟ್ರ. ಇದಂದರೆ ಬಿ ಮತ್ತು ಡಿ ಕರೆಕ್ಟ್ ಇದೆ. ಆನ್ಸರ್ ಏನಾಗುತ್ತೆ? ಬಿ ಆ್ಯಂಡ್ ಡಿ. ನೋಡಿ, ಇಂಡೈರೆಕ್ಟ್ ಆಗಿ ಜಸ್ಟ್ ಎಕ್ಸ್ಪ್ಲನೇಷನ್ ಓದಿದ್ರು ಕೂಡ ನೀವು ಆರಾಮಾಗಿ ಈ ಒಂದು ಪ್ರಶ್ನೆಯನ್ನು ಆರಾಮಾಗಿ ಹಾಕ್ಬೋದು ಸ್ನೇಹಿತರೆ. ಓಕೆ, ಇದು ನೋಡಿ, ಇದನ್ನು ನಾನು ಡೈರೆಕ್ಟಾಗಿ ಕ್ಲೇಮ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಏನು ಗೊತ್ತಾ, ನಾವೆಲ್ಲನೂ ಆ ಥರ ಮಾಡ್ಕೋತಾ ಹೋದರೆ ಇಟ್ಸ್ ನಾಟ್ ಏನು ಅದು ನಿಮಗೆ ನಾವು ಮಿಸ್ಗೈಡ್ ಮಾಡ್ದಂಗೆ ಆಗುತ್ತೆ. ಹೇಳಿದಿಲ್ಲ 10ರಿಂದ 12 ಪ್ರಶ್ನೆಗಳು, 12 ಪ್ರಶ್ನೆಗಳು, 13 ಪ್ರಶ್ನೆಗಳು ಡೈರೆಕ್ಟಾಗಿ ಬಂದಿದೆ. ಇದು 8ರಿಂದ 9 ಪ್ರಶ್ನೆಗಳು ನೀವು ಜಸ್ಟ್ ಎಕ್ಸ್ಪ್ಲನೇಷನ್ ಓದಿದ್ರು ಕೂಡ ಆರಾಮಾಗಿ ಹಾಕ್ಬೋದು. ಹೀಗಾಗಿ 21 ಪ್ರಶ್ನೆ ಅಂದರೆ ಹ್ಯೂಜ್, 21 ಅಂಕಗಳು. ಅದರಲ್ಲಿ ಆರಾಮಾಗಿ ನೀವು 16ರಿಂದ 17 ಅಂಕಗಳನ್ನಾದರೂ ತಗೋಬಹುದು. ಎಕ್ಸ್ಪ್ಲನೇಷನ್ ಓದಿದರೆ 16-17 ಅಂಕಗಳನ್ನಾದರೂ ಆರಾಮಾಗಿ ನೀವು ತಗೋಬಹುದು. ಓಕೆ, ಸೊ ಇಲ್ಲಿ ಕೇಳಿದ್ರೆ FRBM ನೋಡಿ, FRBM ಆ್ಯಕ್ಟ್ ಏನಿದೆ ಅಲ್ವಾ, FRBM ಆ್ಯಕ್ಟ್ ಈಸ್ ಅ HYT, ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಎಲ್ಲ ಪರೀಕ್ಷೆಗಳಲ್ಲೂ ಎಲ್ಲ ಕಾಲಗಳಲ್ಲೂ PC ಇಂದ ಹಿಡಿದು DC ವರೆಗೂ ಎಲ್ಲ ಪರೀಕ್ಷೆಗಳಲ್ಲೂ FRBM ಆ್ಯಕ್ಟ್ ಬರೋ ಚಾನ್ಸಸ್ ಏನಿರುತ್ತೆ, ಜಾಸ್ತಿ ಇರುತ್ತೆ ಸ್ನೇಹಿತರೆ ಅಲ್ವಾ. ಸೊ ಹೀಗಾಗಿ ಇದ್ರ ಮುಂದುವರೆದ ಭಾಗವಾಗಿ ಏನು ಕೇಳ್ಬೋದು ಅಂದರೆ, FRBM ಆ್ಯಕ್ಟ್ ರಿಲೇಟೆಡ್ ಒಂದು ಕಮಿಟಿ ಇದೆ, ಸಮಿತಿ ಇದೆ. ಯಾವ ಸಮಿತಿ ಅಂತ, FRBM ಆ್ಯಕ್ಟ್ನ ಯಾರು ಒಂದು ಸಮಿತಿ ರೆಕಮೆಂಡ್ ಮಾಡ್ತು, ಇದನ್ನ ನೀವು ಒಂದಿಷ್ಟು ಅಮೆಂಡ್ಮೆಂಟ್ಸ್ನು ಕೂಡ ಅದು ಸಜೆಸ್ಟ್ ಮಾಡ್ತು. ಯಾವ ಒಂದು ಕಮಿಟಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ಆ ಪ್ರಶ್ನೆ ಬರಬಹುದು. ಓಕೆ, ಇಲ್ಲೇನು ಕೇಳಿದ್ದಾರೆ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಇಂಡಿಯಾ ಬಿಕೇಮ್ ಎಫೆಕ್ಟಿವ್ ಫ್ರಮ್ ಯಾವಾಗ ಜಾರಿಗೆ ಬಂತು ಅಂತ. ಓಕೆ, FRBM ಆ್ಯಕ್ಟ್ ಮೇಲೆ ಇಲ್ಲಿ ನೋಡಿ ನಮ್ಮದು ಪ್ರಶ್ನೆ ಇದೆ. FRBM ಆ್ಯಕ್ಟ್ ಮೇಲೆ ನಾವಿಲ್ಲಿ ಪ್ರಶ್ನೆ ಕೊಟ್ಟಿದ್ದೀವಿ. ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. FRBM ಆ್ಯಕ್ಟ್ ಪಾಸ್ಡ್ ಇನ್ 2003 ಅಂತ. ಓಕೆ, 2003 ಅಂತಂದರೆ ಇಲ್ಲಿ 1991 ಅಂತೂ ಆಗಲ್ಲ, 2001 ಅಂತೂ ಆಗಲ್ಲ. ನೀವು ಅಗೇನ್ 50-50 ಬಂದು 2003 ಅಂತಂದರೆ ನೆಕ್ಸ್ಟ್ ಇಯರ್ ಆಗಿರ್ಬೋದು ಅಂತ ಅಂದ್ಕೊಂಡು 2004 ಹಾಕ್ಬೋದು ಆನ್ಸರ್. ಓಕೆ, ಅಗೇನ್ ಹೇಳ್ತಿದ್ದೀನಿ 50%. ಅಗೇನ್ ಐ ಆಮ್ ಟೆಲಿಂಗ್ ದಿಸ್ ಇಸ್ ಪಾರ್ಷಿಯಲ್ ಕ್ಲೇಮ್, ನಾಟ್ 100%. ಓಕೆ, ಮತ್ತೆ ಹಾಕ್ಬೇಡಿ ಸರ್ ಜಸ್ಟ್ ನೀವು ಒಂದು ವರ್ಡ್ ಬಂದಿದ್ದು ಹಾಕಿರಲ್ಲ ಅಂತ. ನಾಟ್ ಒನ್ ವರ್ಡ್, ಯುವರ್ ಕ್ಯಾನ್ ಕಮ್ 50-50 ಬರೋದು ತುಂಬ ಕಷ್ಟ ಇದೆ. ಅಂದರೆ 2 ಆಪ್ಷನಿಗೆ ಬರೋದು, 2 ಆಪ್ಷನ್ ಎಲಿಮಿನೇಟ್ ಮಾಡಿ ಇನ್ನೆರಡು ಆಪ್ಷನ್ ತೊಗೊಂಬರೋದು ಇದೆಯಲ್ಲ, ಅದು ಕೂಡ ತುಂಬ ಕಷ್ಟ ಇದೆ ಸ್ನೇಹಿತರೆ. ಓಕೆ, ಇದು ಕೂಡ ಅಗೇನ್ ಐ ಆಮ್ ಟೆಲಿಂಗ್ ಸಮ್ವಾಟ್ ಪಾರ್ಷಿಯಲ್ಲೇ. ನೋಡಿ, ನಾವಿಲ್ಲಿ ಕೊಟ್ಟಿದ್ವಿ ಇನ್ ICC ವುಮೆನ್ ವರ್ಲ್ಡ್ ಕಪ್ 2025. ಓಕೆ, ಡಿಫೀಟಿಂಗ್ ಸೌತ್ ಆಫ್ರಿಕಾ, ನವಿ ಮೊಬೈಲ್ ಗೆದ್ದರು. ಯಾರು ಗೆದ್ದರು? ಭಾರತ ಗೆದ್ದು, ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಇಲ್ಲಿ ನೋಡಿ ಪ್ರಶ್ನೆ ಏನು ಬಂದಿದೆ ಅಂತ ನೋಡಿ. ಯಾವಾಗಲೂ ವುಮೆನ್ ರಿಲೇಟೆಡ್ ಸ್ಪೋರ್ಟ್ಸು, ಅದರಲ್ಲೂ ಭಾರತ ಗೆದ್ದಿದ್ರೆ ಆ ಟಾಪಿಕ್ಕು ಏನಾಗುತ್ತೆ, ಪರೀಕ್ಷೆಯಲ್ಲಿ ಪ್ರಶ್ನೆ ಬರೋ ಚಾನ್ಸಸ್ ಏನಿದೆ ಆ ಟಾಪಿಕ್ ಮೇಲೆ ಜಾಸ್ತಿ ಇದೆ. ನೀವು ಚೆನ್ನಾಗಿ ಅದನ್ನು ಓದ್ಕೋಬೇಕು ಸ್ನೇಹಿತರೆ, ರೈಟ್. ಸೊ ಬರುತ್ತೆ ಪ್ರಶ್ನೆ, ಬಂದೇ ಬರುತ್ತೆ ನೋಡಿ. ಇವನ್ ನಮ್ಮ ಭಾರತ ಗೆದ್ದಿರಲಿಲ್ಲ ಸ್ಪೋರ್ಟ್ಸ್ ಯಾವುದೇ, ಎಸ್ಪೆಷಲಿ ವುಮೆನ್ನು ಅಥವಾ ನಮ್ಮ ಭಾರತ ಗೆದ್ದಿರಲಿ, T20 ವರ್ಲ್ಡ್ ಕಪ್ ಮೇಲೆ ಪ್ರಶ್ನೆ ಬಂದಿತ್ತು. PSI 402 ಎಕ್ಸಾಮಲ್ಲಿ ತೆಗೆದು ನೋಡಿ ಹೋಗಿ. ಯಾಕೆಂದರೆ ನಾವು T20 ವರ್ಲ್ಡ್ ಕಪ್ಪನ್ನು ಗೆದ್ದಿದ್ವಿ, ವೆಸ್ಟ್ ಇಂಡೀಸಲ್ಲಿ ನಡೆದಿತ್ತದು ಅಲ್ವಾ. ಸೊ ಹೀಗಾಗಿ ನಮ್ಮ ಭಾರತ ಗೆದ್ದಂಥ ಸ್ಪೋರ್ಟ್ಸ್ಗಳ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ. 1 ವರ್ಷದ್ದು, ಜಾಸ್ತಿ ಬೇಕಾಗಿಲ್ಲ, 2-3 ವರ್ಷ ಬೇಕಾಗಿಲ್ಲ. ಆ 1 ವರ್ಷದ್ದು ಎಕ್ಸಾಮ್ಗಿಂತ 1 ವರ್ಷ ಮುಂಚೆ ಏನಿರುತ್ತಲ್ಲ ಆ ಎಲ್ಲ ಸ್ಪೋರ್ಟ್ಸ್ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ನೋಡಿ, ಇಂಡಿಯಾ ಹ್ಯಾಸ್ ರೀಚ್ಡ್ ದಿ ಫೈನಲ್ 3 times. ಗೊತ್ತಿಲ್ಲ ನೋಡಿ, ಇಂಡಿಯಾ ವುಮೆನ್ಸ್ ಒನ್ ದಿ ಕಪ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಂಡಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಕಂಟ್ರೀಸ್ ಹ್ಯಾವ್ ಒನ್ ದಿ ಒನ್ ಡೇ ICC ವರ್ಲ್ಡ್ ಕಪ್ ಟಿಲ್ ನೌ ಅಂತ ಕೊಟ್ಟಿದ್ದಾರೆ. ಇನ್ ಇಂಡಿಯಾ ಫೈನಲ್ ಮ್ಯಾಚ್ ICC ವರ್ಲ್ಡ್ ಕಪ್ ಹ್ಯಾಸ್ ಹೆಲ್ಡ್ ಇನ್ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ ವಾಸ್ ಡಿಫೀಟೆಡ್ ಬೈ ಇಂಡಿಯಾ. 2025 ಅಲ್ಲಿ ICC ವುಮೆನ್ ವರ್ಲ್ಡ್ ಕಪ್ಪನ್ನು ಇಂಡಿಯಾದಲ್ಲಾಗಿತ್ತು. ಹೆಲ್ಡ್ ಇನ್ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ ವಾಸ್ ಡಿಫೀಟೆಡ್ ಬೈ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಏನಾದರೂ ಮೀನಿಂಗ್ ಇದೆಯಾ ಅದರಲ್ಲಿ? ಹಾಂ, ಹೆಲ್ಡ್ ಇನ್ ಇಂಡಿಯಾ ಹೌದು, ಬಟ್ ಏನು ಹೆಲ್ಡ್ ಇನ್ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ ಅಂತೆ. ನೋ, ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ ಆಗಿಲ್ಲ, ಡಿಫೀಟೆಡ್ ಬೈ ಇಂಡಿಯಾನೂ ಅಲ್ಲ. ಯಾರು ಗೆದ್ದಿದ್ದಾರೆ? ಇಂಡಿಯಾ ಗೆದ್ದಿದೆ. ಹೀಗಾಗಿ ಅಟ್ಲೀಸ್ಟ್ ನೀವು ಈ ಸ್ಟೇಟ್ಮೆಂಟ್ನ ತೆಗೆದುಬಿಟ್ರೆ ನಿಮ್ಗೆ ಏನಾಗುತ್ತೆ, ಆರಾಮಾಗಿ ಆನ್ಸರ್ ಸಿಕ್ಬಿಡುತ್ತೆ ಅಲ್ವಾ, ಆರಾಮಾಗಿ ಆನ್ಸರ್ ಸಿಗುತ್ತೆ. ಇದು ಕೂಡ ಆಲ್ಮೋಸ್ಟ್ ಡೈರೆಕ್ಟ್ ಅಂತಲೇ ಅನ್ಬೋದು, ಬಟ್ ಒಂದು ಸ್ಟೇಟ್ಮೆಂಟ್ನ ಎಲಿಮಿನೇಟ್ ಮಾಡುವಷ್ಟು ನಿಮಗೆ ಪೇಷನ್ಸ್ ಇರಬೇಕಲ್ಲಿ, ಪೇಷನ್ಸ್ ಇರಬೇಕು, ರೈಟ್. ಸೊ ಯಾಕಂದರೆ ಹೆಲ್ಡ್ ಇಂಡಿಯಾದಲ್ಲಿ ಆಗಿದೆ ಅಂತ ನಿಮ್ಗೆ ಗೊತ್ತು ಅಲ್ವಾ. ಫೈನಲ್ ಮ್ಯಾಚ್ ಹೆಲ್ಡ್ ಇನ್ ಇಂಡಿಯಾ ಅಂತ ಇಲ್ಲಿ ಕೊಟ್ಟಿದ್ದೀವಿ ನಾವು. ಓಕೆ, ಸೊ ಇಲ್ಲಿ ಆಸ್ಟ್ರೇಲಿಯಾ ಅಂತ ಕೇಳ್ತಾ ಇದ್ದಾನೆ. ಹೀಗಾಗಿ ಅದೇನಾಗುತ್ತೆ, ತಪ್ಪಾಗುತ್ತೆ ಸ್ನೇಹಿತರೆ. ಓಕೆ, ತಪ್ಪಾಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇದು ಕೂಡ ಏನಪ್ಪ, ಪಾರ್ಷಿಯಲ್. ಇದು 50-50ನೇ. ಓಕೆ, ಐ ಆಮ್ ನಾಟ್ ಕ್ಲೇಮಿಂಗ್ 100%, ಈವನ್ 40% ಅಂತ ನಾನು ಇದನ್ನು ಕ್ಲೇಮ್ ಮಾಡ್ತೀನಿ. ಸೊ ಏನು ನಾವಿಲ್ಲಿ ಕೊಟ್ಟಿರೋದು, 1 ಸೆಕೆಂಡ್.
ಏನು ಕೊಟ್ಟಿದ್ದೀವಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂದರೆ HIV, ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಏಡ್ಸ್, HIV ಅಥವಾ ಏಡ್ಸ್ ಬಗ್ಗೆ ನಾವೇನು ಮಾಡಿದ್ದೀವಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೀವಿ. ಇಲ್ಲೇನಿದೆ ನಮ್ಮದು 3 ಸ್ಟೇಟ್ಮೆಂಟ್ ಇದೆ. ಇಲ್ಲೇನು ಕೊಟ್ಟಿದೆ, ಒಂದೇ ಸ್ಟೇಟ್ಮೆಂಟ್ ಓದಿ. ಇಲ್ಲಿ ಕೂಡ HIV ಅಥವಾ ಏಡ್ಸ್ ಬಗ್ಗೆನೇ ಇದೆ, ಡೈರೆಕ್ಟ್ ಬಂದಿದೆ, ಸೇಮ್ ಟಾಪಿಕ್ ಬಂದಿದೆ, ಸೇಮ್ ಟಾಪಿಕ್. ಅದಕ್ಕೆ ನಾನು ಇದನ್ನು ಏನು ಮಾಡ್ತೀನಿ 50% ಅಂತ ಏನು ಮಾಡ್ಕೊತೀನಿ, ಕ್ಲೇಮ್ ಮಾಡ್ಕೊತೀನಿ ಸ್ನೇಹಿತರೆ. ಓಕೆ, ಸೊ ಏಡ್ಸ್ ಈಸ್ ನಾಟ್ ಎ ಡಿಸೀಸ್ ಬಟ್ ಇಟ್ಸ್ ಅ ಸಿಂಡ್ರೋಮ್ ಅಂತ ಹೇಳ್ತಾ ಇದ್ದಾರೆ. HIV ಬಿಲಾಂಗ್ಸ್ ಟು ರೆಟ್ರೋವೈರಸ್, ಇಟ್ಸ್ ಅ ಜೆನೆಟಿಕ್ ಮಟೀರಿಯಲ್ ಈಸ್ RNA. ಓಕೆ, ಇಲ್ಲಿ ನೋಡಿ ಯಾವ ವೈರಸ್ ಅಂತ ನೋಡ್ಬೇಡ, ಒಂದ್ಸಲ ಸ್ಟೇಟ್ಮೆಂಟ್ ಓದ್ಬಿಡೋಣ. HIV ಅಟ್ಯಾಕ್ಸ್ ವೈಟ್ ಬ್ಲಡ್ ಸೆಲ್ weakening the immune system. HIV can be transmitted to casual contact. Antiviral therapy helps in managing HIV infection. HIV attacks white blood cell immune system and if unturned progress to AIDS. Most severe stage spreads through blood, semen, vaginal fluids and breast milk, not casual contact ಅಂತ ಕೊಟ್ಟಿದ್ದೀವಿ. ರೈಟ್, ಏಡ್ಸ್ ಇಸ್ ನಾಟ್ ಎ ಡಿಸೀಸ್, ಇಟ್ಸ್ ಅ ಸಿನ್, ಬಟ್ ಇಟ್ಸ್ ಇದನ್ನು ಡಿಸೀಸ್ ಅಂತ ನಾವು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅ ಡಿಸೀಸ್ ಬಟ್ ಇಟ್ಸ್ ಆಲ್ಸೋ ಎ ಸಿಂಡ್ರೋಮ್. ಓಕೆ, ಹೀಗಾಗಿ ಒಂದೇ ತಪ್ಪಾಗುತ್ತೆ. ಎರಡನೇದ್ದು ರೆಟ್ರೋವೈರಸ್, ಅದು ರೆಟ್ರೋವೈರಸ್ ಅಂತೇನೋ ಬರುತ್ತೆ. ಸೊ ಆ ಒಂದು ಭಾಗವನ್ನು ನಾವಿಲ್ಲಿ ಕವರ್ ಮಾಡಿಲ್ಲ ಸ್ನೇಹಿತರೆ. ಅದು ಗೊತ್ತಿದ್ರೆ ನೀವು ಕರೆಕ್ಟ್ ಆನ್ಸರ್ಗೆ 100% ಬರ್ಬೋದು, ಬಟ್ 50%ಗೆ ನೀವು ಈಸಿಯಾಗಿ ಬರ್ಬೋದು ಈ ಒಂದು ಏನು ಸ್ಟೇಟ್ಮೆಂಟಿಂದ. ಓಕೆ, ಸೊ ನೆಕ್ಸ್ಟು ಅಗೇನ್ ಇಟ್ಸ್ ನಾಟ್ ಡೈರೆಕ್ಟ್, ಬಟ್ ಈ ಎಕ್ಸ್ಪ್ಲನೇಷನು ಓಕೆ ಮತ್ತು ಪ್ರಶ್ನೆ ಮತ್ತು ಎಕ್ಸ್ಪ್ಲನೇಷನ್ ನೀವು ನೀಟಾಗಿ ಓದ್ಕೊಂಡಿದ್ರೆ ಈ ಲಾನಿನಾ ಅಂತ ಏನಿದೆ ಅಲ್ವಾ, ಲಾನಿನಾ ಈಸ್ ಸಸ್ಪೆಕ್ಟೆಡ್ ಹ್ಯಾವ್ ಟು ಕಾಸ್ ಫ್ಲಡ್ಸ್ ಇನ್ ಆಸ್ಟ್ರೇಲಿಯಾ. ಹೌ ಲಾನಿನಾ ಈಸ್ ಡಿಫ್ರೆಂಟ್ ಫ್ರಮ್ ಎಲ್ ನೀನಾ ನೋಡಿ ನೆನ್ಪಿಟ್ಕೊಳ್ಳಿ. ಕ್ಲೈಮೇಟ್ ಅಂತ ಒಂದು ಚಾಪ್ಟರ್ ಇದೆ ಜಿಯೋಗ್ರಫಿನಲ್ಲಿ. ಈ ಕ್ಲೈಮೇಟ್ ಅನ್ನೋ ಚಾಪ್ಟರು ಹೈ ಈಲ್ಡಿಂಗ್ ಟಾಪಿಕ್ಕು, ಎಲ್ಲ ಪರೀಕ್ಷೆ ಮೇಲೂ ಏನು ಕ್ಲೈಮೇಟಾಲಜಿ, ಕ್ಲೈಮೇಟ್ ಮೇಲೆ, ಮಾನ್ಸೂನ್ ಮೇಲೆ ಪ್ರಶ್ನೆ ಬರುತ್ತೆ. ನೀವು ಅದನ್ನು ಚೆನ್ನಾಗಿ ಓದ್ಕೋಬೇಕು ಸ್ನೇಹಿತರೆ. ಓಕೆ, ಇಲ್ಲೇನು ಬಂದಿದೆ, ಲಾನಿನಾ ಬಗ್ಗೆ ಇದೆ. ಓಕೆ, ಲಾನಿನಾ ಕ್ಯಾರೆಕ್ಟರ್ ಬಗ್ಗೆ ಇದೆ. ಲಾನಿನಾ ಇಸ್ ಕ್ಯಾರೆಕ್ಟರ್ ಬೈ ಯೂಶುವಲಿ ಕೋಲ್ಡ್ ಓಷನ್ ಟೆಂಪರೇಚರ್ ಇನ್ ದಿ ಇಕ್ವಿಟೋರಿಯಲ್ ಇಂಡಿಯನ್ ಓಷನ್, ವೇರಸ್ ಎಲ್ ನಿನೋ ಇಸ್ ಕ್ಯಾರೆಕ್ಟರ್ ಬೈ ದಿ ಯೂಶುವಲಿ ವಾರ್ಮ್ ಓಷನ್ ಟೆಂಪರೇಚರ್ ಇನ್ ದಿ ಇಕ್ವಿಟೋರಿಯಲ್ ಪೆಸಿಫಿಕ್ ಓಷನ್. ನೋಡಿ ಏನು ಲಾನಿನಾ, ಅದು ಲಾನಿನಾ ಇಸ್ ಕ್ಯಾರೆಕ್ಟರ್ ಬೈ ದಿ ಕೋಲ್ಡರ್ ದ್ಯಾನ್ ಎವರೇಜ್ ಓಷನ್ ಟೆಂಪರೇಚರ್ ಇಸ್ ದಿ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಟ್ರಾಪಿಕಲ್ ಪೆಸಿಫಿಕ್ ಓಷನ್. ನೋಡಿ ಇಲ್ಲೇನು ಕೊಟ್ಟಿದ್ದಾರೆ, ಈಕ್ವಲ್ ಇಂಡಿಯನ್ ಓಷನ್ ಅಂತ ಕೊಟ್ಟಿದ್ದಾನೆ ಲಾನಿನಾನ ಅಲ್ವಾ. ಸೊ ಹೀಗಾಗಿ ಏನಾಗುತ್ತೆ, ತಪ್ಪಾಗುತ್ತೆ. ಜಸ್ಟ್ ಎಕ್ಸ್ಪ್ಲನೇಷನ್ ಓದಿರೋ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಲ್ವಾ. ಸೊ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆ, ಇಂಡಿಯನ್ ಓಷನ್ ಅಲ್ಲ, ಅದು ಎಲ್ಲಿ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಟ್ರಾಪಿಕಲ್ ಓಷನ್. ಓಕೆ, ಎಲ್ ನೀನೋ ಹ್ಯಾಸ್ ಅಡ್ವರ್ಸ್ ಎಫೆಕ್ಟ್ ಆನ್ ದಿ ಸೌತ್ ವೆಸ್ಟ್ ಮಾನ್ಸೂನ್ ಇನ್ ಇಂಡಿಯಾ ಬಟ್ ಹ್ಯಾಸ್ ನೋ ಎಫೆಕ್ಟ್. ನೋ ಎಫೆಕ್ಟ್ ಅಂತ ಹೇಳೋಕ್ಕಾಗುತ್ತೆ ನೀವು? ನೋ, ಇಟ್ಸ್ ಎಕ್ಸ್ಟ್ರೀಮ್ ವರ್ಲ್ಡ್. ನೋ ಎಫೆಕ್ಟ್ ಅಂತ ಹೇಳೋಕ್ಕಾಗೋದಿಲ್ಲ ಜೋಗ್ರಫಿ ಈಸ್ ಆಲ್ವೇಸ್ ಏನು ಟೆನ್ಸ್ ಟು ಎಕ್ಸೆಪ್ಷನ್ಸ್, ಅಂದರೆ ಒಂದಿಷ್ಟು ಎಕ್ಸೆಪ್ಷನ್ಸ್ ಅಂತ ಇರುತ್ತೆ. ನೀವು ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಜೋಗ್ರಫಿನಲ್ಲಿ ಮಳೆ ಬರುತ್ತೆ ಅಂತ ಹೇಳ್ಬೋದು, ಹೇಳ್ಬಿಡ್ತಾರೆ ವೆದರ್ ರಿಪೋರ್ಟಲ್ಲಿ, ಬಟ್ ಮಳೆನೇ ಬರಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ಬೋದು, ಫ್ಲಡ್ ಆಗುತ್ತೆ ಅಂತ ಹೇಳಿ, ಬಟ್ ಆಗೋದೇ ಇಲ್ಲ. ಬಿಕಾಸ್ ನಮ್ಮ ಪ್ರಕೃತಿ ಏನಿದೆ ನಮ್ಮ ಕೈಲಿಲ್ಲ ಯಾವತ್ತೂ ಕೂಡ ಅಲ್ವಾ. ಹೀಗಾಗಿ ನೋ ಎಫೆಕ್ಟ್ ಅಂತ ಅನ್ನೋ ವರ್ಲ್ಡ್ ಏನಿದೆ ಅದು ವೆರಿ ರಾಂಗ್. ರೈಟ್, ಸೊ ವೆರಿ ರಾಂಗ್. ನೆಕ್ಸ್ಟು ಒಂದು ಸೆಕೆಂಡ್. ಆಯಿತು. ನೆಕ್ಸ್ಟ್ ನೋಡಿ ಏನಿದೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ. ಓಕೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದು ಕೂಡ ಏನು ಡೈರೆಕ್ಟಾಗಿ ನಾನು ಕ್ಲೇಮ್ ಮಾಡಲ್ಲ. ಸೊ ಬಟ್ ಏನು ನಾವಿಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೇಲೆ, ಇದು ಬಜೆಟ್ ಮೇಲೆ ಒಂದು ಕ್ವಶನ್ ಇತ್ತು, ಆ ಬಜೆಟ್ ಮೇಲೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬಜೆಟಲ್ಲಿ ಬರುತ್ತೆ. ಸೊ ನೀವು ಬಜೆಟ್ ಅಂತ ಏನಿದೆ ಅಲ್ವಾ, ಫಿಸ್ಕಲ್ ಪಾಲಿಸಿ ಅಂತ ಒಂದು ಟಾಪಿಕ್ ಇದೆ ಸ್ನೇಹಿತರೆ. ಫಿಸ್ಕಲ್ ಪಾಲಿಸಿ ಇದರಲ್ಲಿ ಏನು ಬರುತ್ತೆ, ಬಜೆಟ್ ಬರುತ್ತೆ, ಅಂದರೆ ನಮ್ಮ ಆಯವ್ಯಯ. ಈ ಬಜೆಟನ್ನು ನೀವೇನು ಮಾಡಬೇಕು, ಚೆನ್ನಾಗಿ ಓದ್ಕೋಬೇಕು. ಪ್ರಶ್ನೆ ಬರುವಂಥ ಚಾನ್ಸಸ್ ಏನಿದೆ ಜಾಸ್ತಿ ಇದೆ. ಓಕೆ, ಸೊ ಹೀಗಾಗಿ ಅದರಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನೋ ಒಂದು ಟರ್ಮ್ ಇತ್ತು. ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ ಈ ಒಂದು ಎಕ್ಸ್ಪ್ಲನೇಷನ್ ನೀವು ಕೂಡ ಓದಿದರೆ ಒಂದು 2 ಸ್ಟೇಟ್ಮೆಂಟ್ನ ಎಲಿಮಿನೇಟ್ ಮಾಡಿ ಒಂದು 50% ನೀವು ಬರ್ಬೋದು. ಓಕೆ, ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ. ಅಗೇನ್ ಐ ಆಮ್ ಟೆಲ್ಲಿಂಗ್, ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ. ಬಟ್ ಇದೆಲ್ಲದರಿಂದ ಒಂದು ಇನ್ಸೈಟ್ಸ್ ಏನು ಸಿಗ್ತಾ ಇದೆ ಅಂತಂದರೆ, ನಾವು ರೈಟ್ ಪಾತಲ್ಲಿ ಹೋಗ್ತಾ ಇದ್ದೀವಿ. ನಾವು ಕೊಟ್ಟಿರುವಂಥ ಟಾಪಿಕ್ಸ್ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ. ಟಾಪಿಕ್ಸ್ ಮೇಲೆ ಪ್ರಶ್ನೆ ಒಂದಿಷ್ಟು ಡೈರೆಕ್ಟಾಗಿ ಬಂದಿದೆ, ಒಂದಿಷ್ಟು ಇಂಡೈರೆಕ್ಟಾಗಿ ನೀವು 50% ಅಥವಾ ಒಂದು ಸ್ಟೇಟ್ಮೆಂಟ್ ಎಲಿಮಿನೇಷನ್ ಮಾಡಿನೋ ಹಾಕ್ಬೋದು. ಓಕೆ, ಬಟ್ 100% ನೀವು 15 ಕ್ವಶನ್ ಅಂತೂ ಆರಾಮಾಗಿ ಹಾಕ್ಬೋದು. 22ರಲ್ಲಿ 15 ಆದರೂ ಹಾಕ್ಬೋದು ಆರಾಮಾಗಿ. ಓಕೆ, ಸೊ ಹೀಗಾಗಿ ಇದು ನಮ್ಮ ಬೂಸ್ಟರ್ ಡೋಸ್ದು ಒಂದಿಷ್ಟು ಇನ್ಫಾರ್ಮೇಷನ್ ಸ್ನೇಹಿತರೆ. ಇನ್ನೊಂದು ನೆಕ್ಸ್ಟ್ ನೋಡೋಣ.
ಪ್ರೆಸಿಡೆಂಟ್ ರೂಲ್ ಬಗ್ಗೆ. ಓಕೆ, ಪ್ರೆಸಿಡೆಂಟ್ ಬಗ್ಗೆ ಇದೆ. ಎಕ್ಸೈಸ್ ಬೈ ದಿ ಪ್ರೆಸಿಡೆಂಟು. ಓಕೆ, ಏನಿದೆ ಯಾವ್ದು ಕರೆಕ್ಟ್ ಅಂತ ಕೇಳಿದ್ದಾರೆ. ಎಮರ್ಜೆನ್ಸಿ ಪ್ರೆಸಿಡೆಂಟ್ ಹಾಕುವಂಥ ತುರ್ತು ಪರಿಸ್ಥಿತಿಗಳ ಬಗ್ಗೆ ಪ್ರಶ್ನೆ ಇದೆ, ನೋಡೋಣ. ಏನಿದೆ? ಅಂಡರ್ ಆರ್ಟಿಕಲ್ 352 ಪ್ರೆಸಿಡೆಂಟ್ ಕ್ಯಾನ್ ಡಿಕ್ಲೇರ್ ನ್ಯಾಷನಲ್ ಎಮರ್ಜೆನ್ಸಿ. ಅಂಡರ್ ಆರ್ಟಿಕಲ್ 365 ಪ್ರೆಸಿಡೆಂಟ್ ಇಂಪೋಸ್ ಪ್ರೆಸಿಡೆಂಟ್ ರೂಲ್ ಆನ್ ಎನಿ ಸ್ಟೇಟ್. ಅಂಡರ್ ಆರ್ಟಿಕಲ್ 356 ಪ್ರೆಸಿಡೆಂಟ್ ಕ್ಯಾನ್ ಸಸ್ಪೆಂಡ್ ದಿ ಫಂಡಮೆಂಟಲ್ ರೈಟ್ಸ್. ಸಿ ಸ್ಟೇಟ್ಮೆಂಟ್ ಓದಿ ಸ್ನೇಹಿತರೆ. ಏನಿದೆ? ಆರ್ಟಿಕಲ್ 356 ಅಂತ ಇದೆ. ಓಕೆ, ಏನಿದೆ? ಆರ್ಟಿಕಲ್ 356 ಅಂತ ಇದೆ. ಆರ್ಟಿಕಲ್ 356 ಏನು ಕೊಡ್ಬೋದು? ಇದು ರಾಷ್ಟ್ರಪತಿ ಆಡಳಿತ. ರಾಷ್ಟ್ರಪತಿ ಆಡಳಿತ ಅಂದರೆ ಪ್ರೆಸಿಡೆಂಟ್ ರೂಲ್ನ ಒಂದು ಸ್ಟೇಟ್ ಮೇಲೆ ಇಂಪೋಸ್ ಮಾಡ್ಬೋದು. ಯಾವಾಗ ಮಾಡ್ಬೋದು? ಆ ಸ್ಟೇಟಲ್ಲಿ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಫೇಲ್ ಆಗಿದ್ದರೆ ಅಥವಾ ಯಾವುದೇ ಒಂದು ಗೌರ್ಮೆಂಟಿಗೆ ಮೆಜಾರಿಟಿ ಇರಲ್ಲ ಪಾರ್ಟಿಗೆ, ಅವಾಗ ಏನು ಮಾಡ್ಬೋದು? ಪ್ರೆಸಿಡೆಂಟ್ ರೂಲ್ನ ಎಮರ್ಜೆನ್ಸಿ ಟೈಮ್ಗಂತ ಫಾರ್ ಟೆಂಪ್ರರಿ ಪೀರಿಯಡ್ಗಂತ ಏನು ಮಾಡ್ತಾರೆ? ಪ್ರೆಸಿಡೆಂಟ್ ರೂಲ್ನ ಹಾಕ್ತಾರೆ. ಪ್ರೆಸಿಡೆಂಟ್ ರೂಲ್ ಹಾಕಿದಾಗ ಫಂಡಮೆಂಟಲ್ ರೈಟ್ಸ್ ಏನಾದ್ರು ಸಸ್ಪೆಂಡ್ ಮಾಡ್ತಾರಾ? ಇಲ್ಲ. ಓನ್ಲಿ ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹಾಕಿದಾಗ ಮಾತ್ರ ಸಸ್ಪೆಂಡ್ ಮಾಡ್ತಾರೆ. ಇದು ನಮ್ಮ ಕಾಮನ್ ಸೆನ್ಸ್ ಅಲ್ವಾ? ಸೊ ಇದು ಗೊತ್ತಿದ್ರೆ ಸಾಕು ನಿಮ್ಗೆ. ಆರ್ಟಿಕಲ್ 356 ಡೀಲ್ ವಿತ್ ದಿ ಪ್ರೆಸಿಡೆಂಟ್ ರೂಲ್, ನಾಟ್ ನ್ಯಾಷನಲ್ ಎಮರ್ಜೆನ್ಸಿ. ಹೀಗಾಗಿ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ತಪ್ಪಾಗುತ್ತೆ. ಸಿ ತೆಗೆದುಬಿಡಿ ಸ್ನೇಹಿತರೆ. ಸಿ ತೆಗೆದ್ರೆ ನಿಮ್ಗೆ ನೋಡಿತ್ತು ಎರಡೇ ಉಳಿತು ಅಲ್ವಾ? ಸೊ ಎರಡೇ ಉಳಿತು. ಈಸಿಯಾಗಿ ನೀವು ಪ್ರಶ್ನೆನ ಹಾಕಬಹುದು ಸ್ನೇಹಿತರೆ. ಎಮರ್ಜೆನ್ಸಿ ಚಾಪ್ಟರ್ ಏನಿದೆ ಅಲ್ವಾ? ಎಮರ್ಜೆನ್ಸಿ ಚಾಪ್ಟರ್ ನಾನು ಇದನ್ನು ವಿಡಿಯೋದಲ್ಲೂ ಹೇಳಿದ್ದೆ, ನೋಡಿದಿರಲ್ಲ ಗೊತ್ತಿಲ್ಲ ನನಗೆ. ನಾನೇನು ಡಿಕೋಡ್ ಮಾಡಿದ್ನಲ್ಲ 708 KEA ಪೇಪರು, HK ಪೇಪರನ್ನು GK ಪೇಪರ್ ಡಿಕೋಡ್ ಮಾಡಿದ್ದೆ, ಅದು ಹೋಗಿ ನೋಡಿ. ಎಮರ್ಜೆನ್ಸಿ ಚಾಪ್ಟರು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಇನ್ನೂ ಒಂದು ಟಾಪಿಕ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ನಾನು, ಯಾವುದಂತಂದರೆ ಇಂಟರ್ ಸ್ಟೇಟ್ ಕೌನ್ಸಿಲ್. ಬೇಕಾದ್ರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ವಿತ್ ಪ್ರೂಫ್ ಆ ಸ್ಕ್ರೀನ್ಶಾಟನ್ನು ನಾನು ಹಾಕ್ತೀನಿ, ಯಾವ ಡ್ಯೂರೇಷನ್ ನಂಬರ್ ಇದೆ ಅಂತಲೂ ಹಾಕ್ತೀನಿ. ಇದು ನೆಕ್ಸ್ಟ್ ಬಂದಿದೆ, ತೋರಿಸ್ತೀನಿ. ಇದು ಕೂಡ ನಿನ್ನೆ ಎಕ್ಸಾಮಲ್ಲಿ ಬಂದಿದೆ. ಯಾವುದೋ ಇಂಟರ್ ಸ್ಟೇಟ್ ಕೌನ್ಸಿಲ್ ಪ್ರಶ್ನೆ ಬರ್ತಾ ಇದೆ ಅಲ್ವಾ? ಸೊ ಹೀಗಾಗಿ ನೀವು ಇದನ್ನು ನೀಟಾಗಿ ಓದ್ಕೋಬೇಕು. ಓಕೆ, ನೋಡಿ ಹೇಳಿದ್ನಲ್ವಾ, ಇಂಟರ್ ಸ್ಟೇಟ್ ಕೌನ್ಸಿಲ್ ಬಂದಿದೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ HK ಪೇಪರು ಡಿಕೋಡ್ ಮಾಡಿರೋ ವಿಡಿಯೋದಲ್ಲಿ ಹೋಗಿ ನೋಡಿ. ಇಂಟರ್ ಸ್ಟೇಟ್ ಕೌನ್ಸಿಲ್ ಬರುತ್ತೆ ಅಂತ ಹೇಳಿದ್ದೀನಿ, ಚಾನ್ಸಸ್ ಇದೆ ಅಂತ ಹೇಳಿದ್ದೀನಿ. ಸೊ ಅದು ಬಂದಿದೆ ಇಲ್ಲಿ. ಓಕೆ, ಸೊ ಆ ಒಂದು ಬೇಸ್ ಮೇಲೆ ಇಂಟರ್ ಸ್ಟೇಟ್ ಕೌನ್ಸಿಲ್, ಅದನ್ನು ಆರ್ಟಿಕಲ್ ಸಹಿತ ಹೇಳಿದ್ದೆ ನಾನು. ಯಾವುದು? ಆರ್ಟಿಕಲ್ 263. ಇನ್ನೊಂದು ಬರ್ಕೊಳ್ಳಿ ಸ್ನೇಹಿತರೆ, ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಬರ್ಬೋದು, ಝೋನಲ್ ಕೌನ್ಸಿಲ್ ಬರ್ಬೋದು. ಓಕೆ, ಸೊ ಎರಡು ನೆಕ್ಸ್ಟ್ ಬರುವಂಥ ಚಾನ್ಸಸ್ ಇದೆ, ಅದು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಆರ್ಟಿಕಲ್ 266 ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ. ನಿಮ್ಗೆ ಗೊತ್ತಿದೆ ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ ಆರ್ಟಿಕಲ್ 266. ಸೊ D3 ಎಲ್ಲಿದೆಯಪ್ಪ? D2 ಇಲ್ಲಿ ಎರಡು ಆಪ್ಷನಲ್ಲಿದೆ. ಎರಡು ಆಪ್ಷನ್ ಅಂತಂದರೆ ನೀವು ಓಕೆ, ಇಂಟರ್ ಸ್ಟೇಟ್ ಕೌನ್ಸಿಲ್ B1 ಇಲ್ಲಿ ಎರಡು ಇದೆ ನೋಡಿ. ಅಗೇನ್ ಹೇಳ್ತೀನಲ್ಲ, 50% ನೀವು ಬಂದ್ರಿ, 50% ನೀವು ಬಂದ್ರಿ ಅಲ್ವಾ? ಸೊ ರೆಸಿಡ್ಯೂಯಲ್ ಪವರ್ಸು ಆಲ್ ಇಂಡಿಯಾ ಸರ್ವಿಸಸ್ಸು ನಮ್ಗೆ ಗೊತ್ತಿದೆ ಆರ್ಟಿಕಲ್ 312 ಅಲ್ವಾ? ಸೊ ಹೀಗಾಗಿ ಇದು ಕೂಡ ನಿಮಗೆ 50% 50-50 ಅಂತ ನಾನು ಕ್ಲೇಮ್ ಮಾಡ್ತಾ ಇದ್ದೀನಿ. 100% ಐ ಆಮ್ ನಾಟ್ ಕ್ಲೇಮಿಂಗ್, ಬಟ್ 50% ಬರ್ತಾ ಇದ್ದೀರಾ ಈಸಿಯಾಗಿ, ಅದು ಇಂಪಾರ್ಟೆಂಟ್, ರೈಟ್? ಸೊ ಇದು ಇಂಪಾರ್ಟೆಂಟಾ? ಯಾವಪ್ಪ? ಹಾಂ ನೋಡಿ, ಬೇ ಆಫ್ ಬೆಂಗಾಲ್. 1 ಸೆಕೆಂಡ್, ಲಾಸ್ಟ್ ಪ್ರಶ್ನೆ ಇದು ನೋಡ್ಬೇಡ. 1 ಸೆಕೆಂಡ್. ಬೇ ಆಫ್ ಬೆಂಗಾಲ್ ಅಂದರೆ ಬೆಂಗಾಳ ಕೊಲ್ಲಿಯಲ್ಲಿ ಎಕ್ಸ್ಪೀರಿಯನ್ಸ್ 4 times ಹೈಯರ್ ಸೈಕ್ಲೋನ್ಸ್. ಓಕೆ, ಬೇ ಆಫ್ ಬೆಂಗಾಲ್ ಏನಾಗ್ತಾ ಇದೆ? ಹೈಯರ್ ಸೈಕ್ಲೋನ್ಸ್ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ವಾಟ್ ಕುಡ್ ಬಿ ದಿ ರೀಸನ್? ಡ್ಯೂ ಟು ಏನಕ್ಕೆ, ಯಾಕೆ ಅಂತ ಕೇಳಿದ್ದಾರೆ. ಬೇ ಆಫ್ ಬೆಂಗಾಲ್ ಏನಿದೆ? ಸೈಕ್ಲೋನ್ಸ್ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಓಕೆ, ಬೇ ಆಫ್ ಬೆಂಗಾಲ್ ಇಸ್ ಅ ವಾರ್ಮರ್. ಇಲ್ಲಿ ನೋಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಬೇ ಆಫ್ ಬೆಂಗಾಲ್ ಇಸ್ ಅ ವಾರ್ಮರ್, ರಿಸೀವ್ಸ್ ಮೋರ್ ಫ್ರೆಶ್ ವಾಟರ್ ಇನ್ಫ್ಲಕ್ಸ್. ಭಾಳ ಬಿಸಿ ಇರುತ್ತೆ. ಎಷ್ಟು ಸಿ ವಾರ್ಮ್ ಟೆಂಪ್ರೇಚರ್? ಕರೆಕ್ಟ್, ಅದು ಸ್ಟೇಟ್ಮೆಂಟು ಅಲ್ವಾ? ಇನ್ಫ್ಲೋ ಆಫ್ ಕೋಲ್ಡ್ ವಾಟರ್ ಫ್ರಮ್ ದಿ ರಿವರ್ಸ್, ನೋ, ಅದಾಗಲ್ಲ. ರೈಟ್, ನೆಕ್ಸ್ಟ್ ನೋಡಿ, ಮಾಯ್ಶ್ಚರ್ ಲೇಡನ್ ವಿಂಡ್ಸು, ಜೋಗ್ರಫಿಕಲ್ ಶೇಪ್. ಎಸ್, ಪ್ಲೇಸ್ ಅಲ್ಲೇನಿದೆ? ಲ್ಯಾಂಡ್ ಜಾಸ್ತಿ ಇದೆ. ಲ್ಯಾಂಡ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಸೈಕ್ಲೋನ್ಸ್ ಏನಿರುತ್ತೆ? ಜಾಸ್ತಿ ಇರುತ್ತೆ ಸ್ನೇಹಿತರೆ. A and D ಇರುವಂಥ ಆಪ್ಷನ್ ಯಾವುದು? ಇದೆ ಆಪ್ಷನ್ ACD. ಓಕೆ, ಸೊ ದಿಸ್ ಈಸ್ ವಾಟ್ ಆರಾಮಾಗಿ ಹೇಳಿದ್ದೀನಲ್ಲ. ಸೊ ಅದೇ ಅಗೇನ್ ಐ ಆಮ್ ನಾಟ್ ಟೆಲ್ಲಿಂಗ್ ದಿಸ್ 100% ಬರುತ್ತೆ ಅಂತ, ಬಟ್ ಈ ಟಾಪಿಕ್ಸ್ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ
ಅದೇ ನಮ್ಮ ಜವಾಬ್ದಾರಿನೂ ಆಗುತ್ತೆ. ಇನ್ನೊಂದಿಷ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ನ ಕೂಡ ನಾವು ಏನು ಮಾಡ್ತೀವಿ, ನೆಕ್ಸ್ಟ್ ಬೂಸ್ಟರ್ ಡೋಸ್ ಜನವರಿ 2026ರಿಂದ ಏನು ಕೊಡ್ತೀವಿ ಅಲ್ಲಿ ಎಕ್ಸ್ಟ್ರಾ ಪಾಯಿಂಟ್ಸನ್ನು ಕೂಡ ನಾವು ಆ್ಯಡ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಇದನ್ನು ಇನ್ನು 30-40 ಪ್ರಶ್ನೆಗಳಿಗೂ ನಾವು ಆ್ಯಡ್ ಅಪ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಸ್ಗೆ. ಯಾಕಂದ್ರೆ ಜಾಸ್ತಿ ನಮ್ಮ ಕಡೆಯಿಂದ ಇನ್ನಿಷ್ಟು ಎಫರ್ಟ್ಸ್ ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಇದಿಷ್ಟು ಸುಮಾರು ಎಷ್ಟು ಪ್ರಶ್ನೆಯಪ್ಪ ಇಷ್ಟೊತ್ತ ನೋಡಿದ್ವಿ, 22 ಪ್ರಶ್ನೆ, ಸುಮಾರು 22 ಪ್ರಶ್ನೆ. ಇದರಲ್ಲಿ 13ರಿಂದ 14 ಏನು ಡೈರೆಕ್ಟ್ ಹಿಟ್. ಓಕೆ, ಮಿಕ್ಕ ಒಂದು 7ರಿಂದ 8 ಪ್ರಶ್ನೆ ನೀವು 50% ಅದು ಹಾಕ್ಬೋದು. ಈ 7ರಿಂದ 8 ನೀವು 4 ಹಾಕಿದ್ರು ಎಷ್ಟಾಯ್ತಪ್ಪ ನಿಮ್ಮದು 17ರಿಂದ 18 ಪ್ರಶ್ನೆಗಳು ನೀವು ಆರಾಮಾಗಿ ನಮ್ಮ ಬೂಸ್ಟರ್ ಡೋಸ್ MCQ ಇಂದ ಕರೆಕ್ಟ್ ಮಾಡ್ಬೋದು. 17-18 ಪ್ರಶ್ನೆ ಈಸ್ ಅ ಹ್ಯೂಜ್ ನಂಬರ್ ಸ್ನೇಹಿತರೆ, ಹ್ಯೂಜ್ ನಂಬರ್. ಸೊ ಯೋಚನೆ ಮಾಡಿ. ಸೊ ಯಾರಿಗೆ ಒಂದು ನಮ್ಮ ಬೂಸ್ಟರ್ ಡೋಸ್ MCQ ಬೇಕು ಅಂತಂದರೆ, ಓಕೆ ಆಲ್ರೆಡಿ ಇರೋದು ಮತ್ತು ಮುಂದೆ ನಾನು ಹೇಳ್ತೀನಿ ಯಾವ ಥರ ಇರುತ್ತೆ ಅಂತ, ಬಟ್ ಈಗ ಆಲ್ರೆಡಿ ಇರೋದು ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಲಿಂಕ್ ಇರುತ್ತೆ, ಆಮೇಲೆ ನಂಬರ್ ಇರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ತೊಗೋಬೋದು. ಸೊ ಇದ್ರ ಜೊತೆಗೆ ಏನು KEA ಪೇಪರ್ ಆಗಿದೆ ಅಲ್ವಾ ನಿನ್ನೆ, ನಾನ್ HK ಪೇಪರು FDA, ಅದರದ್ದು ಡಿಕೋಡಿಂಗ್, ಪ್ರಶ್ನೆಗಳು ಎಲ್ಲಿಂದ ಬಂದಿದೆ, ಓಲ್ಡ್ PYQಯಿಂದ ಯಾವ ಥರ ಬಂದಿದೆ, ಮುಂದೆ ಯಾವ ಥರ ಟಾಪಿಕ್ಸ್ ಬರ್ಬೋದು ಅನ್ನೋದನ್ನು ಕೂಡ ಒಂದು ಲೈವ್ ಕ್ಲಾಸಲ್ಲಿ ಬರ್ತೀನಿ ಸ್ನೇಹಿತರೆ. ಅದಕ್ಕೆ ಲೈವ್ ಕ್ಲಾಸಲ್ಲಿ ಬರ್ತೀನಿ, ನೀವು ಜಾಯ್ನ್ ಆಗಿ. ನಾಳೆ ಅಥವಾ ನಾಡಿದ್ದು ಅದಕ್ಕೆ ಲೈವ್ ಡಿಕೋಡ್ ಮಾಡ್ತಾ ಇದೆ, ಅದು ಪೇಪರು ಆಗ್ತಾ ಇದೆ, ಅದನ್ನು ಕೂಡ ನಿಮ್ಮ ಮುಂದೆ ಲೈವಲ್ಲಿ ತೊಗೊಂಡು ಬರ್ತೀನಿ ಸ್ನೇಹಿತರೆ. ಸೊ ಇದಿಷ್ಟು ನಮ್ಮ ಈ ಹೊತ್ತಿನ ಒಂದಿಷ್ಟು ಕ್ಲಾಸ್ ಆಗಿತ್ತು. ಇಷ್ಟು ಹೇಳ್ತಾ ನಾನು ಈ ಒಂದು ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು. ಮಲ್ಲಣ್ಣ ಬೇಗ ಬಾ. ಆಫ್